ಸಂಧಿ ಒಳಗೆ ಏನ್ ಹೇಳಿದಾರ? ಈಗ 5ನೇ ಒಂದು ಸೂತ್ರದಲ್ಲಿ ಬಹಳಷ್ಟು ವಿಚಾರಗಳನ್ನ ಅವರು ನಮ್ಗ ತಿಳಿಸಿದ್ರು. ಗ್ರಂಥದ ಒಂದು ಶಿಷ್ಯನ ಒಂದು ಯಾವ ರೀತಿ ಸ್ತುತಿ ಮಾಡಿದ, ಸ್ಮರಣೆ ಮಾಡಿದ, ಸ್ಮರಿಸಿದ ಅಂತ ಅನ್ನುವಂಥ ವಿಚಾರಗಳನ್ನ ತಿಳಿಸಿದ್ರು. ಈ ಗ್ರಂಥದ ವಿಚಾರಗಳನ್ನ ತಿಳಿಸಿದ್ರು. ಈಗ 5ನೇ ಸೂತ್ರದಲ್ಲಿ 8ನೇ ಸಂಧಿ 5ನೇ ಸೂತ್ರದಲ್ಲಿ ತಿಳಿಯಲು ಅನುಭವ ಸಾರವಿದು, ಸಾಧಕರಿಗೆ ನಿರ್ಮಲ ಒಪ್ಪ ಕೈವಲ್ಯವನ್ನೇ ಮಾಡ್ಬೋದು ಅಂತ ಹೇಳ್ತಾರೆ. ಸಾಧಕರಿಗೆ ಹಿರಿಯನಾಗದ ಪರಿಶುದ್ಧವಾದಂತಹ ಯಾವುದೇ ದೋಷ ಇಲ್ದಿರುವಂತ ಮುಕ್ತಿಯನ್ನ ದಯಪಾಲಿಸುವಂತದ್ದಪ್ಪ ಇದು ಅಂತ ಹೇಳ್ತಾರ ಅನುಭವ ಸಾರ. ಅದರಲ್ಲಿ ನಾವು ಕೊನೆಯ ಒಂದು ನುಡಿಯಲ್ಲಿ ಏನಂತಂದ್ರ 7ನೇ ನುಡಿಯಲ್ಲಿ ನೋಡ್ಕೊಂಡು ಹೋಗೋಣ. ಏನ್ ಹೇಳ್ತಾರ? ನೋಡ್ರಿ, ವಿತರರಾಗರ್ಗೆ ವಿಖ್ಯಾತರಿಗೆ ತಿಳಿವ, ಸಂಪ್ರೀತಿಯುಳ್ಳರಿಗೆ ಸೇವಿದ ಅಜ್ಞರಿಗೆ ಮನ ಮೂಸುರಲಾಗದಿದನು ಅಂತ ಹೇಳ್ತಾರೆ. ಏನ್ ಹೇಳ್ತಾರ? ವಿತರಾಗಿ ಮಾಡ್ತಾರ ಫೋನ್ ಅಂದ್ರೆ ಈ ವಿತರಾರ್ಗೆ ಅಂತಂದ್ರೆ ವೈರಾಗ್ಯ ಉಳ್ಳಂಥವ್ರಿಗೆ, ವಿಖ್ಯಾತರ್ಗೆ ಅಂತಂದ್ರೆ ಕೀರ್ತಿವಂತರು ಅಂತ. ಇದು ಯಾವ ರೀತಿ ಅಂತಾರ? ಅಪರೋಕ್ಷ ಜ್ಞಾನವಾದಂತ, ಅಪರೋಕ್ಷ ಜ್ಞಾನಕ್ಕೆ ಇದು ಮುಖ್ಯ ಕಾರಣ ಆಗುವಂತ ಈ ಗ್ರಂಥವನ್ನು ಕೆಲವರು ನೋಡಿದ್ರೆ ಅವ್ರಿಗೆ ಅಪರೋಕ್ಷ ಜ್ಞಾನ ಆಗೋದಿಲ್ಲ. ಅಂದ್ಮೇಲೆ ಇದು ಹೆಂಗೆ ಸ್ವೀಕಾರ ಮಾಡಕ ಯೋಗ್ಯ ಆಗ್ತದೆ ಅಂದ್ರೂ ಕೂಡ ಇಲ್ಲಿ ವಿರತಿ ಅಂದ್ರೆ ವೈರಾಗ್ಯ, ಶಮ, ದಮಾದಿಗಳನ್ನ ಈ ಸಾತ್ವಿಕ ಗುಣಗಳಿಂದ ಕೂಡಿದಂಥವರಿಗೆ, ಮತ್ತೆ ಇಂದಿನ ಪುಣ್ಯದ ಕರ್ಮಗಳು ಅಂದ್ರೆ ಪರೋಪಕಾರಾದಿ ಪುಣ್ಯ ಕರ್ಮಗಳಿಂದ ಏನಾಗಿರ್ತವ ಅಂತಃಕರಣ ಶುದ್ಧ ಆಗಿರ್ತದ, ಅಂತವರಿಗೆ ಈ ನಿಜವನ್ನ ಅರಿಲಿಕ್ಕೆ ಕುತೂಹಲ ಉಳ್ಳವರಾಗಿರ್ಬೇಕು. ಯಾಕಂದ್ರ ಅವ್ರಿಗೆ ಕೇಳ್ರಿ ಅನ್ನಂಗಿಲ್ಲ, ಅವ್ರು ತಿಳ್ಕೊಳಕ ಅವ್ರು ಕುತೂಹಲರಾಗಿರ್ಬೇಕು, ಕೇಳ್ಬೇಕಪ್ಪ ಅನ್ನುವಂಥ ಭಾವ ಅವ್ರಿಗೆ ಬರ್ಬೇಕು. ಒಂದ್ ವೇಳೆ ಹಂಗಿರ್ಲಿಲ್ಲ ಅಂತಂದ್ರೆ ಅಂತವ್ರಿಗೆ ಹೇಳಬಾರ್ದು. ಕೇಳಕ್ ಇಷ್ಟ ಇಲ್ಲ ಅವ್ರಿಗೆ, ಇದ್ರಾಗ ಭಾವ ಇರ್ಲಿಲ್ಲ ಅಂದ್ರೆ ಕೇಳ್ರಿ ಅಂತ ಹೇಳಕ್ ಹೋಗ್ಬಾರ್ದು. ಈ ಶಾಸ್ತ್ರ ಈ ಜ್ಞಾನ ಹೇಳ್ಬಾರ್ದು ಅನ್ನುವಂಥದ್ದು ನಿನ್ನೆ ವಿಚಾರಗಳಲ್ಲಿ ಬಂದವ. ಯಾಕಂದ್ರೆ ಅದು ನಿಷ್ಪ್ರಯೋಜಕ ಆಗ್ತದ. ಹಂಗೆ ಹೇಳೋದ್ರಿಂದ ಹೇಳಕ್ ಉಸಿರ್ಬಾರ್ದು ಅಂತ ಹೇಳ್ತಾರ. ಅವ್ರು ಸ್ವಲ್ಪ ಕೂಡ ಉಸಿರ್ಬಾರ್ದು ಅಂತ ಬ್ರಹ್ಮದ ವಿಚಾರ. ನೀ ತಿಳ್ಕೊಂಡಿದ್ದೆ ಅಂದ್ರೆ ಸುಮ್ಮನೆ ಇದ್ದುಬಿಡು, ಅವ್ರಿಗೆ ಯಾಕೆ ಹೇಳಕ್ ಹೋಗ್ತಿ? ಇದೇ ತಿಳ್ಕೊಂಡಿದ್ ಬರಿ ಅಂತ ಯಾರಿಗೆ ಹೇಳೋದ್ ಬೇಕಾಗಿಲ್ಲ. ನೀ ತಿಳ್ಕೊಂಡೆ ಆನಂದವಾಗಿ ಇರು, ಇನ್ನೊಬ್ರಿಗೆ ಹೇಳೋದಿನ. ಯಾಕಂದ್ರ ಅವ್ರಿಗೆ ಆ ಪುಣ್ಯ ಇದ್ರೆ ಸಿಗ್ತದ. ಆ ಪುಣ್ಯನೇ ಇಲ್ಲ ಅಂದ್ರೆ ಕೇಳೋ ತಾಕತ್ತೂ ಅವ್ರಿಗೆ ಬರಂಗಿಲ್ಲ, ಆ ಶಕ್ತಿನೂ ಅವ್ರಿಗೆ ಬರಂಗಿಲ್ಲಪ್ಪ ಅಂತ ಅನಧಿಕಾರಿಗಳಿಗೆ ಇದು ಹೇಳ್ಬಾರ್ದು. ಅದು ರುಚಿನೂ ಆಗಂಗಿಲ್ಲ ಅನಧಿಕಾರಿಗಳಿಗೆ. ಅಧಿಕಾರಿಗಳಿಗೆ ಮಾತ್ರ ಇದು ಬಹಳ ಇಷ್ಟಪಟ್ಟು ಕೇಳ್ತಾರ, ಅನಧಿಕಾರಿಗಳು ಕೇಳಂಗಿಲ್ಲ ಇದನ್ನ ಅಂತ ಹೇಳಕ್ ಉಸಿರಾಕು ಕೂಡ ಹೋಗ್ಬೇಡ ಅಂತ ಹೇಳ್ತಾರೆ. 8ನೇ ನುಡಿಯಲ್ಲಿ ಹೇಳ್ತಾರೆ, ಇದನ್ನೇ ಬರದೋದಿ ಕೇಳಿದ ಅರ್ಥಗಳ ಮುದದಿಂದೆ ಪೇದವರು ಅವರ ಶಂಭು ಪದವೇ ಸಾವಾಗಿ ಸುಖ ನಿರ್ತು ಅಂತ ಹೇಳ್ತಾರ ಅವರು. ಯಾಕಂದ್ರೆ ಇದನ್ನೇ ಅಂದ್ರ ಈ ಗ್ರಂಥವನ್ನೇ ಬರೆದು ಅಂದ್ರೆ ಕೈಯಿಂದ ಬರೆದು ಓದಿ ಅಂದ್ರ ಅದು ಪಠಣ ಮಾಡುವಂಥದ್ದು, ಮತ್ತೆ ಶ್ರವಣ ಮಾಡಿದಂಥವ್ರು, ಇದರಲ್ಲಿ ಅರ್ಥಗಳನ್ನ ಪ್ರೀತಿಯಿಂದ ಹೇಳಿದವರು ಮತ್ತೆ ಕೇಳಿದವರು. ಮತ್ತೆ ಉಮಾವರ ಅಂದ್ರೆ ಪೇಳಿದವರು ಉಮಾವರ ಅಂತ ಹೇಳ್ತಾರೆ. ಪೇಳಿದವರು ಉಮಾವರ ಅಂದ್ರೆ ಪಾರ್ವತಿಗೆ ಪತಿಯಾದಂತ ಶಂಭುಲಿಂಗ ಪರಮಾತ್ಮನ, ಶಂಭುಲಿಂಗನ ಸ್ವರೂಪವೇ ಪತಿಯಾದ ಶಂಭು ಪದವಿ ಅಂದ್ರೆ ಶಂಭುಲಿಂಗನ ಸ್ವರೂಪವೇ ಅವರಾಗಿ ಬಿಡ್ತಾರ ಅಂತ ಹೇಳ್ತಾರೆ. ಯಾಕಂದ್ರ ಅಧಿಕಾರಿಗಳು ಅಧಿಕಾರಿಗಳಾದಂಥವ್ರು ಬಹಳಷ್ಟು ಪ್ರೀತಿಯಿಂದ ಈ ಗ್ರಂಥವನ್ನ ಓದಿ ಗುರುಮುಖದಿಂದ ಶ್ರವಣ ಮಾಡಿದವರಿಗೂ ಹಾಗೂ ಈ ಗ್ರಂಥದಲ್ಲಿರುವ ಅರ್ಥಗಳನ್ನು ಸರಿಯಾಗಿ ತಿಳಿಸಿ ಹೇಳುವವರಿಗೂ. ಯಾಕಂದ್ರ ಇದು ಸಾಮಾನ್ಯ ಅಲ್ಲ. ಇನ್ನ ಒಂದೇ ನಿಮಿಷ ಹೇಳ್ಬೋದು, ಹಂಗ ಹೇಳ್ತಾರ ಬಿಡ್ರಿ ಅಂತ ಅನ್ಕೊಳ್ಬಹುದು. ಆದ್ರ ನೀವು 5 ನಿಮಿಷ ಕೇಳ್ರಿ, 10 ನಿಮಿಷ ಕೇಳ್ರಿ, ಇದು ನಿಮ್ಗೆ ಫಲ ಕೊಡ್ತದ. ಇಂಥ ಫಲ ಅಂದ್ರ ಭಾರಿ ಒಳ್ಳೆ ಫಲ.
ನಮ್ಗೆ ಜೀವನದ ಮುಕ್ತರ ಆಗ್ಲಿಲ್ಲ ಬಟ್ ಗುರುವಾಕ್ಯವನ್ನ ನಾವು ಕೇಳದೆ ಬಿಟ್ಟು ನಾವು ಕೇಳದೇನೆ ಇಲ್ಲ. ಯಾಕಂದ್ರೆ ನಾವು ಕೇಳ್ತಾ ಇದ್ದೀವಿ, ಗುರುವಾಕ್ಯವನ್ನ ನಾವು ಕೇಳ್ತಾ ಇದ್ದೀವಿ ಅಂತಂದ್ರೆ ಇದು ಬಹಳ ದೊಡ್ಡ ಕೆಲಸ ಇದು. ಅದಕ್ಕೆ ಇಲ್ಲಿ ಕೂಡ ಏನ್ ಹೇಳ್ತಾರ ಅಂತಂದ್ರ, ಅವರಿಗೆ ಗ್ರಂಥದಲ್ಲಿ ಅರ್ಥ ಸರಿಯಾಗಿ ತಿಳಿಸಿ ಹೇಳುವವರಿಗೂ ಅವ್ರಿಗೇನು ಫಲ ಅಂತ ಕೇಳಿದ್ರು ಕೂಡ, ಹೇಳಿದ್ರೆ ಏನ್ ಫಲ ಇತ್ತು ಅಂತ ಕೇಳಿದ್ರು ಕೂಡ ಇಬ್ಬರಿಗೆ ಶಂಭುಲಿಂಗನ ಸ್ವರೂಪ ಆಗಿರುವಂತದ್ದೇ ಅದಕ್ಕೆ ಫಲ. ಆ ಸ್ವರೂಪನೇ ಅದಕ್ಕೆ ಬ್ರಹ್ಮವಿತ್ತು. ಯಾಕಂದ್ರೆ ಬ್ರಹ್ಮವನ್ನ ತಿಳ್ಕೊಳಕ್ ಹೋದವ ಬ್ರಹ್ಮನೇ ಆಗ್ತದೆ. ಆ ರೀತಿ ಪರಮಾತ್ಮನ ತಿಳ್ಕೊಳಕ್ ಹೋದವ ಏನಾಗ್ತಾನ, ಪರಮಾತ್ಮನೇ ಆಗ್ತಾನೆ. ಅದ್ರಂಗ ಶಂಭುಲಿಂಗನ ಸ್ವರೂಪವೇ ಅವರಾಗಿರುವಂಥದ್ದು ಅದ್ರ ಫಲ ಆಯ್ತು ನೋಡಿ. ಅಂದ್ರೆ ಅತ್ಯಂತ ದುಃಖ ನಿವೃತ್ತಿ ಮತ್ತೆ ಪರಮಾನಂದದ ಪ್ರಾಪ್ತಿ ರೂಪವಾಗಿರುವಂಥದ್ದೇ ಮುಖ್ಯ ಫಲ ಇದ್ರದ್ದು. ಮೊದಲು ಹೇಳಿದ್ರಲ್ಲ, ಅನುಬಂಧ ಚತುಷ್ಟಯೊಳಗ ಅಧಿಕಾರಿ, ವಿಷಯ, ಸಂಬಂಧ, ಪ್ರಯೋಜನ ಅಂತ ಹೇಳಿದ್ರು. ಮೊದಲು ಹೇಳಿದ ಅದು ಒಂದ್ಸಲ ಹೇಳಿದ್ರೆ ಸ್ವಲ್ಪ ಅರ್ಥ ಆಗಂಗಿಲ್ಲ. ಆದ್ರೆ ಪ್ರತಿಯೊಂದು ಗ್ರಂಥಕ್ಕೆ ಏನಾದ್ರು ಒಂದು 4 ಏನೋ ಮನ್ಸಕ್ಕೆ 4 ಕಾಲುಗಳು ಹೆಂಗ್ ಮುಖ್ಯ ಆಗಿರ್ತಾವ, ಅದ್ರಾಗ ಅಧಿಕಾರಿ ಬೇಕು ಈ ಗ್ರಂಥವನ್ನ ಇದ್ ಮಾಡ್ಬೇಕಾದ್ರೆ. ಅದು ಮುಂದೆ ಹೇಳ್ತಾರೆ, ಈಗ ಅದೇ ವಿಚಾರಗಳೇ ಬರ್ತಾವ ಮುಂದ, ಅದನ್ನ ನೋಡೋ. ಮತ್ತೆ ಈ ರೀತಿ ಫಲ ಇಲ್ಲದಪ್ಪ ಮುಕ್ತಿ ಪ್ರಾಪ್ತಿ ಆಗುವುದು ಅನ್ನುವಂಥದ್ದು 9ನೇ ನುಡಿಯಲ್ಲಿ ಹೇಳ್ತಾರೆ. ಇಂತು ನಿಜಗುಣ ಯೋಗಿ ಸಂತಸದೊಳವರೇ ಇದನ್ನು ಅನಂತ ಮಹಿಮಾಂಬು ನಿಧಿ ಶಂಭುತ ಒಪ್ಪಿ ಸಂತರಿಂ ಪಾಡಿಸುತ್ತ ಮಿರ್ಕೆ ಅಂತ ಹೇಳ್ತಾರೆ. ಈ ಗ್ರಂಥ ಹೆಂಗ ಐತಪ್ಪ ಅಂದ್ರೆ ಶಂಭುವಿನ ಕುರಿತು ಶ್ರೀಮನ್ ನಿಜಗುಣರು ಕೆಲವೊಂದು ವಿಚಾರಗಳನ್ನ ಅವ್ರು ಹೇಳ್ತಾರೆ. ಏನ್ ಹೇಳ್ತಾರಪ್ಪ ಅಂದ್ರೆ, ಈ ಶಿವಯೋಗಿಗಳು, ಶ್ರೀಮನ್ ನಿಜಗುಣ ಶಿವಯೋಗಿಗಳು ಪರಮ ಇದು ಯಾಕಂತ ಬಹಳಷ್ಟು ಇದನ್ನ ಸ್ವೀಕಾರ ಮಾಡಕ್ಕೆ ಯೋಗ್ಯವಾದಂತ ಗ್ರಂಥ. ಈ ಗ್ರಂಥವನ್ನ ನುಡಿಸ್ತಾರೆ ಶಂಭುಲಿಂಗನೇ ಮತ್ತ ಆ ರೂಪವನ್ನ ಹಾಕಿಬಿಡ್ತಾರ ಅನ್ನುವಂಥ ವಿಚಾರವನ್ನ, ಇದರಲ್ಲಿ ಯಾವ ದೋಷಗಳು ಇಲ್ಪ ಅಂತ ಹೇಳ್ತಾರ. ಅನೇಕ ಮಹಿಮೆ ಯಾಕಂದ್ರೆ ಪರಮಾತ್ಮನ ಒಂದು ಸಮ್ಮತವನ್ನ ಪಟ್ಟು ಯಾವಾಗ್ಲೂ ಜ್ಞಾನಿಗಳಿಂದ ಇದನ್ನ ಹೆಂಗಂತಂದ್ರ ಯಾವಾಗ್ಲೂ ಇದನ್ನ ಅವ್ರು ಖುಷಿಯಾಗಿ ಇದನ್ನ ಆಡ್ತಾ ಇರ್ಲಿ. ಸರ್ವಜ್ಞಾನ ಶಿವನೇ ಒಪ್ಪಿದ ಮೇಲೆ ಅಪರೋಕ್ಷ ಜ್ಞಾನಿಗಳು ಖಂಡಿತ ಒಪ್ಪುತ್ತಾರೆ. ಅದರಿಂದ ಅವ್ರು ತಮ್ಮ ಶಿಷ್ಯರುಗಳಿಗೆ ಈ ಗ್ರಂಥವನ್ನು ಉಪದೇಶ ಮಾಡ್ತಾರೆ. ಈ ರೀತಿ ಗುರು ಪರಂಪರಾಗತವಾಗಿ ಬಂದಂಥದ್ದು ಸರ್ವದೇ ಈ ಗ್ರಂಥ ಶಂಭುವಿನಿಂದ ಆಡಿಸ್ತಾ ಇರ್ಲಿ. ಹೀಗೆ ಹೇಳಿದ್ರಿಂದ ಗ್ರಂಥ ಸಮಾಪ್ತಿ ಕಾಲಕ್ಕೆ ಇಷ್ಟ ದೇವತೆಯ ಶಂಭುಲಿಂಗನನ್ನ ಕುರಿತು ಆಶೀರ್ವಾದ ಮಂಗಳವನ್ನ ತಗೊಳ್ತಾರ ಅವ್ರು. ಅಂದ್ರೆ ಈ ಗ್ರಂಥವನ್ನ ಮುಕ್ತಾಯ ಮಾಡ್ಬೇಕಾದಾಗ ಶಂಭುಲಿಂಗ ಇದನ್ನ ಯಾವಾಗ್ಲೂ ಮುಮುಕ್ಷಿಗಳು ಇದನ್ನ ತಗೊಳ್ಳಿ, ಇದರಿಂದ ಉದ್ಧಾರ ಆಗ್ಲಿ ಅಂತಂತ ಮಹಾತ್ಮರ ವಿಚಾರಗಳು ಇಲ್ಲಿ ಇದ್ರಾಗ ಅಡಿಗೆ ಅವ. ಇದನ್ನ ಜ್ಞಾನಿಗಳಿಂದ ಇದು ಯಾವತ್ತು ಹೇಳುವಂಗ ಆಗ್ಲಿ ಇದು ಗ್ರಂಥ, ಇದರಿಂದ ಬಹಳ ಜನ ಮುಕ್ತರಾಗ್ಲಿ ಅನ್ನುವಂತ ಒಂದು ಶಂಭುಲಿಂಗನ ಕುರಿತು ಆಶೀರ್ವಾದ ಲಕ್ಷಣಗಳನ್ನ ಆ ಮಂಗಳವನ್ನ ಅವರು ಹೇಳಿದ್ರು ಅಂತ ಹೇಳ್ತಾರೆ. 10ನೇ ನುಡಿಯಲ್ಲಿ ಹೇಳ್ತಾರೆ. ಉತ್ತಮ ಪದಂಗಳ 50 ಸೂತ್ರಗಳ 5 ಉತ್ತಮರು ಮೆಚ್ಚುವಂತೆ 8ನೆಯ ಸಂಧಿ ಯುಕ್ತ ಮತ್ತೊಮ್ಮೆ ಎನಿಸಿಕೊಳ್ಳುದಿಂತು ಅಂತ ಹೇಳ್ತಾರೆ. ಉತ್ತಮ ಪದಂಗಳು ಅಂದ್ರೆ ಬಹಳಷ್ಟು ಮನೋಹರವಾದಂತ ವಿಚಾರಗಳು ಅದಾವ ಪದ್ಯಗಳು. ಯಾಕಂತ ಈ ಸಂಧಿಯಲ್ಲಿ 5 ಸೂತ್ರಗಳು ಅದಾವ. 8ನೇ ಸಂಧಿಗಳಿಗೆ ಎಷ್ಟು ಸೂತ್ರಗಳು ಅದಾವ ಅಂದ್ರೆ 5 ಸೂತ್ರಗಳು ಅದಾವ. 50 ಇಲ್ಲಿ ಪದ್ಯಗಳು ಅದಾವ. ಇವುಗಳ ಜ್ಞಾನಿಗಳಿಂದ ಮೆಚ್ಚುವಂಗ ಹೇಳಿದ್ರೆ, ಯಾಕಂದ್ರೆ ಜ್ಞಾನಿಗಳು ಹೌದು ಖುಷಿ ಪಡ್ತಾರೆ ಇವನ್ನ ಕೇಳಿದ್ರೆ. ಎಂತ ನಿಜಗುಂಡ್ರು ಎಷ್ಟು ಚಂದ ಹೇಳಿದಾರಲ್ಲ ಅನ್ನುವಂತ ಭಾವ ವ್ಯಕ್ತಪಡಿಸ್ತಾರ. ಅದರಿಂದ ಇದು ಬಹಳಷ್ಟು ಉತ್ಕೃಷ್ಟವಾದಂತ ಗ್ರಂಥ ಅದ. 8ನೇ ಈ ಅನುಭವ ಸಾರ ಬಹಳಷ್ಟು ಉತ್ಕೃಷ್ಟವಾದಂತ ಗ್ರಂಥ ಐತೆ ಅಂತ ಹೇಳಿ ಇದು 8ನೇ ಸಂಧಿ ಸಮಾಪ್ತವಾಯಿತು ಅಂತ ಹೇಳ್ತಾರ. ಗ್ರಂಥ ಪ್ರಾಶಸ್ತ್ಯ ನಿರೂಪಣೆ ಸೂತ್ರ 5ಕ್ಕೆ ತ್ರಿವಿಧಿ 50 ಸಂಪೂರ್ಣವಾದ ಈ ಗ್ರಂಥದ ಸೂತ್ರಾದಿ ಸಂಖ್ಯೆಗಳನ್ನ ಕೂಡ ಅವರು ಹೇಳ್ತಾರೆ. ತ್ರಿವಿಧಿಗಳ 500 ಮೇಲೈ ಅವಧಿಯ 30 ಸೂತ್ರವು 46 ಅವರಿದ್ದ ಸಂಧಿ 8 ಅನುಭವ 8 ಅನುಭವ ಸಾರದುಳು ಎಸೆವು ಅಖಿಲ ವಿಭುಧರ್ ಮೆಚ್ಚಲ್ ಅಂತ ಹೇಳ್ತಾರೆ. ಯಾಕಂದ್ರೆ ಇದು ತ್ರಿವಿಧಿಗಳು ಎಷ್ಟು ಅದಾವ ಅಂದ್ರೆ 500 ಮೇಲೆ 5 ಅಂತ ಹೇಳ್ತಾರೆ. ಅಂತಂದ್ರ 535 ತ್ರಿವಿಧಿಗಳು 500 ಮೇಲೆ 5 ಅಂತಂದ್ರೆ 500 ಮೇಲೆ 5 ಅಂದ್ರೆ 535.
ಅವಧಿಯ 30 ಸೂತ್ರಗಳು ಅಂತ ಹೇಳ್ತಾರೆ. ಮತ್ 46 ಸೂತ್ರಗಳು, 46 ಸೂತ್ರಗಳು. ಮತ್ತೆ ಸಂಧಿ 8 ಅದಾವ ಅನುಭವ ಸಾರ ಅನ್ನುವಂತ ವಿಚಾರದಲ್ಲಿ ಹೇಳ್ತಾರೆ. ಯಾಕಂದ್ರೆ ಪದ್ಯಗಳು 500 ಮೇಲೆ 5 ಅವಧಿಯ ಅಂತಂದ್ರೆ 535, 46 ಸೂತ್ರಗಳು ಅದಾವ. ಅವುಗಳಿಂದ ಕೂಡಿದಂತ ಇದು 8 ಸಂಧಿಗಳು ಅದಾವ. ಸಮಸ್ತ ಪಂಡಿತರು ಇದು ಒಪ್ಪುವ ಹಾಗೆ ಅನುಭವ ಸಾರದಲ್ಲಿ ಬಹಳಷ್ಟು ವಿಚಾರಗಳು ಇದ್ರಲ್ಲಿ ಅಡಿಗೆ ಆಗಪ್ಪ ಅಂತ ಹೇಳಿ ಅಂತೂ ಸಂಧಿ 8ಕಂ ಸೂತ್ರ 46ಕಂ ತ್ರಿವಿಧಿ 535ಕಂ ಮಂಗಳಮಸ್ತು ಇತಿ ಶ್ರೀ ನಿಜಗುಣ ಶಿವ ಅವರಿಂದ ವಿರಚಿಸಲ್ಪಟ್ಟ ಅನುಭವ ಸಾರ ಅಂತ ಸಂಪೂರ್ಣ ಅಂತ ಹೇಳ್ತಾರೆ. ಇದನ್ನ ಜೋಡಿಸಿಪತಿಗಳು ಕೂಡ ಬಹಳಷ್ಟು ವಿಚಾರಗಳನ್ನ ತಿಳಿಸಿದ್ದಾರೆ. ಇದರಲ್ಲಿ ಹಲವಾರು ವಿಚಾರಗಳನ್ನ ತಿಳಿಸಿದ್ದಾರೆ. ಈಗ ಅನುಭವ ಸಾರ ಅನ್ನುವಂಥದ್ದು ನಾವು ಪರಮಾನುಭವದೇ ಮುಗಿದಿತ್ತು. ಆಮೇಲೆ ಅನುಭವ ಸಾರ ನಾವು ನೋಡ್ತೀವಿ. ಇದು ಮನನದ ಗ್ರಂಥ ಕೂಡ ಅಂತ ಹೇಳ್ತಾರೆ. ಈಗ ಇದ್ರ ನಾವು ಗುರುಗಳು ಹೇಳಿದ ಪ್ರಕಾರ ನಮ್ದೇನಂತಂದ್ರ ಕೈವಲ್ಯ ಪದ್ಧತಿ ಆಗೋದು ನಾವು ಪರಮಾನುಭವದೇ ತಗೊಳ್ತೀವಿ. ಇದು ಕ್ರಮವಾಗಿ ಇರುವಂತದ್ದು. ಗುರುಗಳು ಬಸವಾನಂದ್ರು ಹೇಳಿದ ಪ್ರಕಾರ ಕೈವಲ್ಯ ಪದ್ಧತಿ ಆದ ನಂತರ ನಾವ್ ಏನ್ ತಗೊಳ್ತೀವಿ ಪರಮಾನುಭವದೇ ಆದ ನಂತರ ಅನುಭವ ಆದ ನಂತರ ಅನುಭವ ಸಾರ ಆದ ನಂತರ ಪಾರಮಾರ್ಥಿಕತೆ ಅಂತ ತಗೊಳ್ತಿದ್ವಿ. ಅದೇ ಪ್ರಕಾರನೇ ಅವ್ರು ಹೇಳಿದ್ದಾರೆ. ಮತ್ತೆ ಪರಮಾನುಭವದೇ ಒಂದು ಶ್ರವಣ ಗ್ರಂಥ ಆದ್ರೂ ಕೂಡ ಅನುಭವ ಸಾರ ಮನನದ ಗ್ರಂಥ, ಪಾರಮಾರ್ಥಿಕತೆ ಒಂದು ನಿಧಿಧ್ಯಾಸನದ ಗ್ರಂಥ ಅಂತ ಕೂಡ ಹೇಳ್ತಾರೆ. ಇಲ್ಲಿ ಪಾರಮಾರ್ಥಿಕತೆ ಯಾಕಂದ್ರೆ ಪೂರ್ತಿ ಮುಗಿಸುವಂಥದ್ದು ಬೇಡ ಅಂತ 2 ನುಡಿ ನಾವು ಇಟ್ಕೊಂಡಂಗಾಯ್ತು. ಈಗ ನಾವು ಈ ಒಂದು ಪಾರಮಾರ್ಥಿಕತೆ ಇದು ಕೂಡ ನಿಜಗುಣರು ರಚನೆ ಮಾಡಿದಂಥದ್ದು ಯೋಗ ವಾಸಿಷ್ಠರಿಂದ ಆಯ್ದಂತ ವಿಚಾರಗಳು ಇದರಲ್ಲಿ ಇದ್ದಾವ. ಅದಕ್ಕೆ ಇದು ಪಾರಮಾರ್ಥಿಕತೆ ಅಂತ ಇದು ಪ್ರಥಮ ಗೀತೆ ಅಂತ ಹೇಳ್ತಾರೆ. ಅಲ್ಲಿ ಸಂಧಿ ಅಂತ ಹೇಳಿದ್ರೆ ಇಲ್ಲಿ ಪ್ರಥಮ ಗೀತೆ ಅಂತ ಹೇಳ್ತಾರೆ. ಇಲ್ಲಿ ಕೂಡ ನಿನ್ನೆ ಹೇಳಿದಂಗ ಈ ಯೋಗ ವಾಸಿಷ್ಠದಲ್ಲಿ ಹಲವಾರು ವಿಚಾರಗಳನ್ನ ಹೇಳಿದಂಥದ್ದು. ಯಾಕಂದ್ರೆ ಶ್ರೀರಾಮಚಂದ್ರನಿಗೆ ಇಲ್ಲಿ ವಸಿಷ್ಠ ಗುರುಗಳು ಬೋಧನೆ ಮಾಡಿದಂಥದ್ದು. ಆತಗಳು ಹಿಂದೆ ಮೊದಲ ಏನಿತ್ತು ಅಂತಂದ್ರ ಬಹಳಷ್ಟು ಒಂದು ರಾಜ್ಯ ಅದೆಲ್ಲ ಮಾಡು ಅಂತ ಹೇಳ್ಬಿಟ್ಟು ಪೂರ್ವಾರ್ಧದಲ್ಲಿ ಬಹಳಷ್ಟು ಅಡಿಗೆಗೆ ಕಾಡಿಗೆಲ್ಲ ಹೋದ ಅದೆಲ್ಲ ಬರ್ಕೊಂಡ್ ಬರ್ತಾರೆ ಶ್ರೀರಾಮಚಂದ್ರ. ಆಮೇಲೆ ಪಟ್ಟಾಭಿಷೇಕ ಮಾಡ್ತಾರೆ. ರಾಜ ಆದ ನಂತರ ಆದ್ರೂ ಕೂಡ ಆತಗೆ ಯಾವ್ದು ವ್ಯವಹಾರ ಮಾಡೋದು ಅಥವಾ ರಾಜ್ಯಭಾರ ಮಾಡುವಂತ ಒಂದು ಭಾವ ಆತಗೆ ಇರ್ಲಿಲ್ಲ. ಸುಮ್ಮನೆ ಕೂತ್ಕೊಂಡ್ಬಿಡ್ತಿದ್ದ. ಆದ್ರೆ ಅಲ್ಲಿ ಜನ ಎಲ್ಲ ಹೇಳ್ತಿದ್ರು, ಏನ್ ಶ್ರೀರಾಮಚಂದ್ರ ನಿನ್ನ ರಾಜನಿರುವಂತ ಗತ್ತು ನಿನ್ನಲ್ಲಿ ಇಲ್ಲ, ರಾಜನಿಗೆ ಒಂದು ಗತ್ತು ಇರ್ಬೇಕು, ಅದು ಯಾವ್ದು ನಿನ್ನ ಹತ್ರ ಇಲ್ಲ, ಸುಮ್ಮನೆ ಕೂತ್ಕೊಂಡ್ರೆ ಹೆಂಗ್ ಮಾಡ್ತೀನಿ ಇದು ರಾಜ್ಯಭಾರ ಅಂತ ಕೆಲವರೆಲ್ಲ ಅಲ್ಲಿ ಇದ್ದವರು ಮಂತ್ರಿಗಳು ಅವರೆಲ್ಲ ಮಾತಾಡ್ತಾ ಇದ್ದಾಗ ಅವ್ರು ಏನಿಲ್ಲ ಸುಮ್ಮನೆ ಕೂತ್ಕೊಳ್ಳೋರು. ಇದು ಬಹಳ ವಿಚಿತ್ರ ಆಯ್ತಲ್ಲ, ಇವ್ರು ಯಾಕೆ ಅಷ್ಟು ಇದ್ ಮಾಡ್ತಾ ಇಲ್ಲ ಅಂತ ಹೇಳಿ ಅವ್ರ ಮನೆ ಗುರು ಇವ್ರು ವಸಿಷ್ಠ ಗುರುಗಳು ಕುಂತಾಗ ವಿಚಾರ ಮಾಡ್ತಾರ. ಯಾಕೋ ಶ್ರೀರಾಮಚಂದ್ರ ಸುಮ್ಮನೆ ಕೂತ್ಕೊಳ್ತಾ ಇದ್ದಾರ, ರಾಜ್ಯಭಾರ ಮಾಡ್ತಾ ಇಲ್ಲ, ಯಾವ್ದ್ರಲ್ಲಿ ಅವರು ಒಂದು ಭಾವ ವ್ಯಕ್ತಪಡಿಸ್ತಾ ಇಲ್ಲ ಅಂತ ಗುರುಗಳಿಗೆ ಹೇಳಿದಾಗ ಅವಾಗ ಶ್ರೀರಾಮಚಂದ್ರ ಕರೀತಾರ. ಅವಾಗ ಏನ್ ಸಮಾಚಾರ, ಯಾಕೆ ನಿನಗ್ ಬೇಜಾರಾಗ್ಯದ, ಏನಾಯ್ತು ಅಂತೆಲ್ಲ ಕೇಳಿದಾಗ ಅವಾಗ ಹೇಳ್ತಾರೆ, ಇಲ್ಲಪ್ಪ ನಾನು ಈ ಭೂಮಿಗೆ ಬಂದೀನಿ ಅಂದ್ರೆ ನಾನು ಯಾರಿದ್ದೀನಿ, ನಾನು ಏನ್ ತಿಳ್ಕೊಳ್ಬೇಕು, ಇದೆಲ್ಲ ಬಿಟ್ಟು ಹೋಗುವಂತ ನಾಶ ಆಗುವಂತ ರಾಜ್ಯ ಸಂಪತ್ತನ್ನು ತಗೊಂಡು ನಾನು ಏನ್ ಮಾಡ್ಲಿ, ಅದಕ್ಕೆ ನನಗಿದ್ರಾಗ ಏನ್ ಮನಸ್ಸಿಲ್ಲ, ನನ್ನನ್ನ ನಾ ತಿಳ್ಕೊಳ್ಬೇಕು, ನಾನು ಯಾರಿದ್ದೀನಿ ಅಂತ ತಿಳ್ಕೊಳ್ಬೇಕು, ಇದು ಯಾಕೆ ಬಂದಿದ್ದೀನಿ ಅಂತ ತಿಳ್ಕೊಳ್ಬೇಕು, ಅದನ್ನ ನನಗೆ ನಿಜವಾದ ಸಂಪತ್ತು ಯಾವ್ದನ್ನುವಂಥದ್ದು ನಾನು ತಿಳ್ಕೊಳ್ಬೇಕಪ್ಪ ಅಂತಂದು ಅವಾಗ ವಸಿಷ್ಠ ಗುರುಗಳಿಗೆ ಹೇಳಿದಾಗ ಅವಾಗ ಅವರು ಈ ಜ್ಞಾನವನ್ನ ಬೋಧನೆ ಮಾಡ್ತಾರೆ. ಇದು ಅದರಲ್ಲಿ ಬರುವಂತ ವಿಚಾರ. ಇಲ್ಲಿ ಪ್ರತಿಜ್ಞಾದಿ ನವಕಂದ ಅಂತ ಕೂಡ ಹೇಳ್ತಾರೆ ಪ್ರಥಮ ಗತಿ ಒಳಗ. ಇಲ್ಲಿ ಏನ್ ಹೇಳ್ತಾರ ಅಂತಂದ್ರ ಈ ಕಂದದಲ್ಲಿ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಏನ್ ಹೇಳ್ತಾರ ಅಂತಂದ್ರೆ, ಈಗ ತಮ್ಮಿಂದ ರಚಿತವಾದಂತ ಪಾರಮಾರ್ಥಿಕ ಗೀತೆಯಲ್ಲಿದ್ದ ವಿಷಯ ಇದೇನ ನಾನ್ ಬರ್ದಿದ್ದೀನಿ, ಖರೆ ಇಷ್ಟೆಲ್ಲಾ ವಿಷಯಗಳು ನಾನು ತಿಳಿಸಿದೀನಲ್ಲ, ಆದ್ರ ನನ್ನ ಸ್ವಂತ ಸ್ವಕಲ್ಪಿತವಾದಂಥದ್ದಲ್ಲ, ಸ್ವಂತಾಗಿ ನಾನು ಬರೆದಂಥದ್ದು ಅಲ್ಪ ಇದು ಯಾಕಂದ್ರೆ ಬಹಳ ಸಂಪ್ರದಾಯ ಸಿದ್ಧವಾದದ್ದು ಅಂತ ಹೇಳ್ತಾರೆ. ಯಾಕಂದ್ರೆ ಮೊದಲ ಋಷಿಗಳಿಂದ ಇವರು ಯೋಗ ವಾಸಿಷ್ಠದಲ್ಲಿ ಆ ಒಂದು ಮಹಾತ್ಮರು ಹೇಳಿದಂತ ವಾಕ್ಯಗಳು ಈ ಗ್ರಂಥದಲ್ಲಿ ಇದ್ದಾವ.
ಇದು ನನ್ನ ಸ್ವಂತ ಅಂತ ಬರೆದಂತ ಇದು ಗ್ರಂಥ ಅಲ್ಲ, ಮಹಾತ್ಮರ ವಾಕ್ಯಗಳು ಇದರಲ್ಲಿ ಅಡಗಿದವ ಅಂತ ಈ ರೀತಿ ಪ್ರತಿಪಾದನೆ ಮಾಡ್ತಾರೆ. ಅದಕ್ಕೆ ನಾನೇ ಬರ್ತೀನಿ ಅನ್ನುವಂತ ಅಭಿಮಾನ ನನಗಿಲ್ಲ, ಒಂದ್ ಸ್ವಲ್ಪ ಇಲ್ಲ. ಅದಕ್ಕೆ ಈ ರೀತಿ ಅವ್ರು ಪ್ರತಿಪಾದನೆ ಮಾಡ್ತಾರೆ. ತಮಗೆ ಇರ್ಲಾರ್ದನ್ನು ತಮಗೆ ಈ ಬರ್ದಿದ್ದೀನಿ ಅನ್ನುವಂತ ಅಭಿಮಾನ ಅವ್ರ ಹತ್ರ ಇಲ್ಲ ಅನ್ನುವಂಥದ್ದನ್ನು ಪ್ರತಿಪಾದನೆ ಮಾಡ್ತಾ ಇದ್ದಾರೆ ಅವರು. ಈ ಪ್ರತಿಜ್ಞೆ ಕಂದ ಅಂದ್ರೆ ಮೊದಲ ಗುರುವಿಗೆ ಸ್ತುತಿ ಮಾಡುವಂಥದ್ದು. ಏನ್ ಕೇಳ್ತಾ ಇದ್ದಾನ ನೋಡೋಣ. ಪ್ರತಿಜ್ಞಾ ಕಂದದಲ್ಲಿ ಈ ಪಾರಮಾರ್ಥಿಗೆ ಬಹಳ ಅದ್ಭುತವಾದಂತ ವಿಚಾರಗಳು ಇದ್ರಾಗಿದ್ದಾವ. ಯಾಕಂದ್ರೆ ನೀವು ಯಾರಾದ್ರೂ ಮೊದಲು ಕೇಳಿದ್ರು ಪರವಾಗಿಲ್ಲ, ಕೇಳದೇ ಇದ್ರೆ ಕೆಲವೊಂದು ವಿಚಾರಗಳು ಬಂದಾಗ ಫಸ್ಟ್ ಕೇಳ್ತಿದ್ರಿ, ನಿಮ್ಗೆ ಅಪೇಕ್ಷೆ ಇದ್ರೆ ಕೇಳಬೇಕನ್ನೋದಾದ್ರೆ ಕೆಲವೊಂದು ವಿಚಾರಗಳು ಬಂದಾಗ ಪಾಯಿಂಟ್ಸ್ಗಳೆಲ್ಲ ಬಂದಾಗ ನೀವೆಲ್ಲ ಸ್ವಲ್ಪ ಅವನ್ನ ಮಾರ್ಕ್ ಮಾಡ್ಕೊಂಡು ಅಥವಾ ಬರ್ಕೊಂಡಿಟ್ಕೊಳ್ಳೋದನ್ನ ಚಲೋ ಅಂತ ಹೇಳ್ತಿದ್ರು ಗುರುಗಳು. ಅದ್ ವಿಚಾರ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ. ಮತ್ತೆ ಶ್ರೀ ಗುರು ಶಿಷ್ಯಂಗೆ ಅನುರಾಗ ಮಿಗೆ ಮುಕ್ತಿ ಮಾರ್ಗಮಂ ತಿಳಿಪಿದನು ಅದನ್ನು ಈಗ ಆನು ಎಂತು ಕನ್ನಡ ಮಾಗಿರೆ ಸೆಲೆ ಶಂಭುಲಿಂಗ ದೊಲವಿಂದ ಉಸುರ್ವೇಂ ಅಂತ ಹೇಳ್ತಾರ. ಏನ್ ಹೇಳ್ತಾರ? ಶ್ರೀ ಗುರು. ಶ್ರೀ ಗುರು ಅಂದ್ರೆ ಯಾರಿಗ ಅನ್ಬೇಕು ನಾವ್ ಅರ್ಥ ಮಾಡ್ಕೋಬೇಕು. ಶ್ರೀ ಗುರು ಅಂತ ಯಾರಿಗ ಹೇಳ್ಬೇಕು ಅಂದ್ರ ಶ್ರೀ ಅಂತ ಮುಂದು ಹಚ್ಚಿರಲ್ಲ, ಶ್ರೀ ಅಂತ ಮುಂದ ಆ ವಿಚಾರ ಯಾಕೆ ಹಚ್ಚಿದ್ರು ಅಂದಾಗ ಅಲ್ಲಿ ಕೂಡ ಇಲ್ಲಿ ಹೇಳ್ತಾರ ಜ್ಞಾನ ವೈರಾಗ್ಯ ಮತ್ತೆ ಇದು ಜ್ಞಾನ ಐಶ್ವರ್ಯ ಮತ್ತೆ ಶಕ್ತಿ ಬಲ ವೀರ್ಯ ತೇಜ ಅಂತ ಇವು ಷಡ್ಗುಣಗಳಿಂದ ಕೂಡಿರ್ತಾನೆ, ಷಡ್ಗುಣ ಐಶ್ವರ್ಯದಿಂದ ಕೂಡಿರ್ತಾನ ಸದ್ಗುರು. ಅದಕ್ಕೆ ಅಲ್ಲಿ ಶ್ರೀ ಅಂತ ಹಚ್ಬೇಕಾಗ್ತದೆ. ಇವೆಲ್ಲ ಇರ್ಬೇಕಾಗ್ತದೆ, ಷಡ್ಗುಣ ಐಶ್ವರ್ಯ ಯುಕ್ತನಾಗಿ ಇರ್ಬೇಕು ಆ ಸದ್ಗುರು. ಅದಕ್ಕೆ ಕ್ರಮಶಾಸ್ತ್ರ ಕೇಳಿದಾಗ ಯಾವ ಗುರುಗಳು ಹೆಂಗದಾರಂತ ನಾವು ಗೊತ್ತು ಮಾಡ್ಕೊಳಿಕ್ ಸಾಧ್ಯ. ಅದಕ್ಕೆ ಇಲ್ಲಿ ಏನ್ ಹೇಳಿದಾರ? ಯಾಕಂದ್ರೆ ಇದು ಒಂದು ಮಾರ್ಗ, ಇದು ಆಧ್ಯಾತ್ಮಕ್ಕೆ ಇರುವಂತ ಒಂದು ಈ ರೂಲ್ಸ್ಗಳು ಇದ್ರಲ್ಲಿ ಹಿಂಗ ಇರ್ಬೇಕು ಹಿಂಗೆ ಇರ್ಬೇಕು ಅನ್ನುವಂಥದ್ದು. ಹಿಂಗೆ ಮುಕ್ತಿ ಮಾರ್ಗಕ್ಕೆ ಹೋಗ್ಬೇಕಾದ್ರೆ ಹಿಂಗಿರ್ಬೇಕು, ಗುರು ಹಿಂಗಿರ್ಬೇಕು, ಶಿಷ್ಯ ಹಿಂಗಿರ್ಬೇಕು ಅನ್ನುವಂಥದ್ದು ಎಲ್ಲ ಇದ್ರಲ್ಲೇ ಇದಾವ. ಅದೇ ಪ್ರಕಾರನೇ ಹೋಗ್ಬೇಕು. ಅದಕ್ಕೆ ಶ್ರೀ ಗುರು ಅಂತಂದ್ರೆ ಯಾರಪ್ಪ ಅಂತಂದ್ರೆ ಬ್ರಹ್ಮ ವಿದ್ಯೆ ಉಳ್ಳಂತ ಸದ್ಗುರುನಾಥ. ನಿಜ ಶಿಷ್ಯಂಗೆ ಅಂದ್ರೆ ನೋಡ್ರಿ ಎಷ್ಟು ಅದ್ಭುತವಾಗಿ ಹೇಳ್ತಾರ ಅವರು. ಯಾಕಂತಂದ್ರ ಈಗ ಸದ್ಗುರುನಾಥ ಅಂತ ಅಂದಾಗ ಬ್ರಹ್ಮ ವಿದ್ಯೆಯನ್ನ ಬಲ್ಲಂಥವನು. ಯಾಕಂತಂದ್ರ ಆತ ಬ್ರಹ್ಮ ವಿದ್ಯೆ ಉಳ್ಳಂತ ಸದ್ಗುರುನಾಥ, ಶ್ರೀ ಸದ್ಗುರು. ಆ ಸದ್ಗುರುನಾಥ ಅಂತ ಹೇಳಿ, ಯಾಕಂದ್ರ ನಮ್ಮಂಗ ಆತನ ಸದ್ಗುರು ಅದಾನಲ್ರಿ. ಕೈ ಕಾಲುಗಳು ಅದಾವ, ಕಣ್ಣು ಕಿವಿ ಅದಾವ, ಮೂಗಿ ನಮ್ಮಂಗ ಅವಯವಗಳಿಂದ ಕೂಡಿದಾನಪ್ಪ. ಆತನು ಉಣ್ತಾನ, ತಿಂತಾನ, ಎಲ್ಲ ವ್ಯವಹಾರಗಳು ಮಾಡ್ತಾನ. ಆತನ್ನ ನೋಡ್ರಿ, ಯಾಕಂದ್ರೆ ಅಂಥ ಗುರುನಾಥನನ್ನ ನಮ್ಮಂಗೆ ಅದಾನ ಆತನು. ನಾವ್ ಹೇಳ್ತೀವಿಲ್ರಿ ದೇವ್ರೇ ಬೇರೆ ಅದಾನ, ಗುರುಗಳು ಹೆಂಗ ಪರಮಾತ್ಮ ಮಾಡ್ತಾರ್ರಿ? ಯಾಕಂದ್ರೆ ಈ ತರ್ಕ ಮಾಡೋರು ಬಹಳ ಜನ ಉಟ್ಕೊಂಡಿರ್ತಾರೆ. ಅವಕ್ಕ ಶಾಸ್ತ್ರದ ಜ್ಞಾನ ಇರಂಗಿಲ್ಲ, ಒಂದು ಭಕ್ತಿ ಇರಂಗಿಲ್ಲ, ಏನಿರಂಗಿಲ್ಲ, ಎಕಡೆನೂ ಮಾತಾಡ್ಕೊಂಡು ಕುಂತ ಬಿಡ್ತಾವ. ಆವಾಗ ನೋಡ್ರಿ, ಯಾಕಂದ್ರೆ ಸದ್ಗುರುನಾಥ ನಮ್ಮಂಗ ಇರ್ತಾನ. ಆತನು ಎಲ್ಲ ಅವಯವಗಳು ಇರ್ತಾವ, ಆತನು ವ್ಯವಹಾರ ಮಾಡ್ತಾನ, ಆತನು ಉಣ್ತಾನ, ತಿಂತಾನ, ಎಲ್ಲರಂಗ್ ನಗ್ತಾನ, ಆಡ್ತಾನ, ಎಲ್ಲ ಮಾಡ್ತಾನ. ಆದ್ರ ಅಂತ ಸದ್ಗುರುನಾಥನನ್ನ ತಿಳ್ಕೊಂಡಿದ್ದ ಸದ್ಗುರು ಅದಾನ. ಆದ್ರ ಈತ ಎಲ್ಲ ನಮ್ಮಂಗ ಮಾಡ್ತಾನಂತಂದ್ರು ಕೂಡ ಆತ ಮನುಷ್ಯನೇ ಅದಾನಂತ ಮನುಷ್ಯ ಅದಾನಪ್ಪ, ಈತ ಮನುಷ್ಯ ನಮ್ಮಂಗ ಅದಾನಲ್ಲ ಅಂತ ತಿಳ್ಕೊಳ್ಳಾರ್ದೇನೆ ಆ ಗುರುವಿನಲ್ಲಿ ಸಾಕ್ಷಾತ್ ಪರಮಾತ್ಮನೇ ಅದಾನ. ಯಾಕಂತಂದ್ರ ಈ ಮನುಷ್ಯನ ರೂಪವಾಗಿ ಸಾಕ್ಷಾತ್ ಪರಮಾತ್ಮನೇ ಈ ವಿಷಯಗಳನ್ನ ಹೇಳಕ್ ಬಂದಿದಾನ, ಪರಮಾತ್ಮನ ಸ್ವರೂಪನೇ ಆತನೇ ಅದಾನ ಅಂತ ಯಾರು ಹಂಗ ತಿಳಿದು ಸದ್ಭಾವ ಭಕ್ತಿ ಉಳ್ಳವರಾಗಿರ್ತಾರ. ಯಾಕಂದ್ರ ಬಹಳಷ್ಟು ಭಕ್ತಿ ಆ ಸದ್ಗುರುವಿನ ಮೇಲೆ ಇಟ್ಟಿರ್ತಾರೆ. ಅದಕ್ಕೆ ಶ್ರದ್ಧಾವನ್ ಲಭ್ಯತೆ ಜ್ಞಾನ ಮೊದಲೇ ಹೇಳಿದಲ್ಲ, ಆರ ಗುರುವೇ ಗತಿ ಅಂತ ಅನ್ಬೇಕು. ಅಷ್ಟು ಒಂದು ಭಾವ ಇಟ್ಟಿರ್ಬೇಕು. ಸದ್ಭಾವ ಭಕ್ತಿ ಉಳ್ಳವನ್ನ ಯಾರು ಇರ್ತಾರೋ ಆ ಭಕ್ತಿ, ಅದಕ್ಕೆ ಹೇಳ್ತಾರ ಆವ ಕಾಲದೋಳು ಬಳಿಕ ಆವ ದೇಶದೋಳು ಬೇರಾವ ವಸ್ತುವಿನೋಳು ಒಡವರೇ ದತಿ ಮಮತೆ ಆವ ಪರಿಯೋಳು ತನ್ನ ಮೇಲಿರ್ಪುದಂತೆ ಗುರು ದೇವತೆಯೋಳು ಅನ್ನೋರಾಗ ವಿಹುದೆ ನಿಜ ಭಕ್ತಿ ಅಂತ ಹೇಳ್ತಾರೆ. ಭಕ್ತಿ ಹೆಂಗಿರ್ಬೇಕು ಅಂತಂದ್ರೆ ಹೇಳ್ರಿ, ನಾವು ದೇವಸ್ಥಾನಕ್ಕೆ ಹೋಗಿರ್ತೀವಿ ಖರೆ, ಹೌದಾ? ಅಲ್ಲಿ ಹೋದಾಗ ಹೊಲಸಾಗ್ತದ, ರೇಷ್ಮೆ ಸೀರೆ ಉಟ್ಟಿರಿ ಹೊಲಸಾಗ್ತದನಂತ ಕುಂತ್ರ ಭಕ್ತಿ ಅನ್ಸ್ಕೊಳ್ತದನ್ನದು. ಯಾಕಂದ್ರೆ ಬಹಳಷ್ಟು ಆ ನಿಜ ಭಕ್ತಿ ಇರ್ಬೇಕಾಗ್ತದೆ.
ಆ ರೀತಿ ನಿಜ ಭಕ್ತಿ ನಿನ್ನ ಶರೀರದ ಮೇಲೆ ಯಾವ ರೀತಿ ನಿನ್ನ ಮೇಲೆ ನಿನಗೆ ಎಷ್ಟು ಒಂದು ಪ್ರೀತಿ ಅದ, ಆ ಒಂದು ಅನುರಾಗ, ಆ ಪ್ರೀತಿ ಗುರುದೇವತೆಗಳು ಆ ಭಾವ ಅಲ್ಲಿರ್ಬೇಕು ಅಂತ ಹೇಳ್ತಾರ ಅವ್ರು. ಅದಕ್ಕೆ ಆ ರೀತಿ ಇದ್ದಂಥ ಸದ್ಭಾವ ಭಕ್ತಿ ಉಳ್ಳವನು ಯಾವನು ಆತ ನಿಜ ಶಿಷ್ಯ ಅಂತ ಅನ್ಸ್ಕೊಳ್ತಾನೆ. ಏನ್ ಹೇಳ್ತಾರ ಶಿಷ್ಯರು, ನಿಜ ಶಿಷ್ಯ ಅಂದ್ರೆ ಬರೇ ಶಿಷ್ಯರುಗಳು ಬಹಳ ಮಂದಿ ಅದಾರ, ಹೌದಲ್ಲ? ಹೇಳ್ತಾರಲ್ಲ, ಅರಸದೆ ಗುಣ ದೋಷವನ್ನು ಗುರು ವರ ನೋಡು ನೆರೆ ಭಕ್ತಿ ಮಾಡಲಹುದು ಮುಕ್ತಿ. ಯಾಕಂತಂದ್ರ ಗುರುಗಳು ಎದುರುಗಡೆ ಇದ್ದುಕೊಂಡು ಎಂಥ ಗುರುಗಳು ಅಂತಂದ್ ಹೇಳ್ಯಾರ ಅವರು, ಬ್ರಹ್ಮನಿಷ್ಠತ್ವ ಇದ್ದಂತ ಸದ್ಗುರು. ಮತ್ತೆ ಯಾರ್ಯಾರಿಗೆ ಹೋಗಿ ನಾವು ಭಕ್ತಿ ಮಾಡೋದಲ್ಲ, ಅವ್ರಿಗೆ ತತ್ವಜ್ಞಾನನೇ ಗೊತ್ತಿರಂಗಿಲ್ಲ, ನಿಜ ತತ್ವವನ್ನೇ ಅರ್ಥಕೊಂಡಿರಂಗಿಲ್ಲ, ಅಂತವ್ರಿಗೆ ಭಕ್ತಿ ಮಾಡಿದ್ರೆ ಅವರಿಂದ ಏನ್ ಸಿಗ್ತದೆ ಬೇರೆ? ಇಲ್ಲಲ್ಲ. ಯಾಕಂದ್ರ ಬ್ರಹ್ಮನಿಷ್ಠತ್ವ ಉಳ್ಳಂಥ ಶ್ರೋತ್ರಿ ಬ್ರಹ್ಮನಿಷ್ಠ ಸದ್ಗುರು ಇರ್ಬೇಕಾಗ್ತದ. ಆತನ ಮೇಲೆ ಇದು ನಿಜ ಶಿಷ್ಯ ಅಂತಂದ್ರೆ ಸಾಕ್ಷಾತ್ ಪರಮಾತ್ಮನ ಸ್ವರೂಪ ಅಂತಾನೆ ಈತ ತಿಳ್ಕೊಂಡಿರ್ಬೇಕಾಗ್ತದ. ಮತ್ತೆ ಈತ ಹೆಂಗಂದ್ರೆ ಈ ಬೇರೆ ಬೇರೆ ಶಿಷ್ಯರುಗಳು ಗುರುವಿನ ಸೇವಾದಿಗಳನ್ನು ಮಾಡ್ಬೇಕ್ರಿ ಅಂತಾರ. ಸೇವೆಗಳನ್ನು ಮಾಡಾಗ ಗುರುಗಳು ನೋಡ್ಬೇಕು ನಮ್ ಸೇವೆಗಳು ಹೆಂಗಿರ್ತಾವ ಅಂತಂದ್ರ, ಗುರುಗಳು ನಮ್ ಕಡೆ ಗಮನ ಕೊಟ್ಟಿರ್ಬೇಕು. ನಾವು ಎಲ್ಲ ಕೆಲಸವನ್ನ ಮಾಡುವಂಥದ್ದು ಗುರುವಿನ ಗಮನಕ್ಕೆ ಬರ್ಬೇಕು. ಅವ್ರ 4 ಮಂದಿ ಕೂತ್ಕೊಂಡಾಗ ಏನ್ ಶಿಷ್ಯ ಅದನ್ನ ಏನ್ ಸೇವೆ ಮಾಡ್ತಾರಂತ ಅವ್ರ ಬಾಯಾಗ ಬರ್ಬೇಕು. ಇದನ್ನ ಅಪೇಕ್ಷೆ ಪಡುವಂತ ಮನಸ್ಥಿತಿ ಇದ್ರೆ ಅವ್ನು ನಿಜ ಶಿಷ್ಯ ಆಗ್ತಾನೆ ಅನ್ನಂದ್ರೆ ಇಲ್ಲ. ಯಾಕಂತಂದ್ರ ಯಾವ ಭಾವ ಇರ್ಬಾರ್ದು, ಗುರು ಮೆಚ್ಚಲಿ ಬಿಡ್ಲಿ, ನಿನ್ನ ಮನಸ್ಸಾರೆ ನೀ ಸೇವೆ ಮಾಡ್ಬೇಕು ಅಂದಾಗ ಸೇರ್ತದ ಇದು. ಇಲ್ಲಾಂದ್ರೆ ಇಲ್ಲ 4 ಮಂದಿ ಏನ್ ಶಿಷ್ಯ ಅನ್ಸ್ಕೋಬೇಕು. ಮತ್ತೆ ಗುರುವಿನ ಹತ್ರ ಇದ್ದಿತ್ತು ಬಹಳ ದೊಡ್ಡ ಶಿಷ್ಯ ಅನ್ಸ್ಕೊಳ್ಬೇಕಂತ, ಪ್ರತಿಯೊಂದಕ್ಕೆ ಇದನ್ನ ಕರಿಬೇಕಂತ, ಮಠದಾಗ ಇದನ್ನೇ ಶ್ರೇಷ್ಠ ಅನ್ಸ್ಕೊಳ್ಬೇಕಂತ, ಅದಕ್ಕೆ ಗುರುವಿನ ನಾನು ಕೆಲಸ ಮಾಡಾಕಿರ್ತೀನಿ. ಇವ್ರು ನಿಜ ಶಿಷ್ಯರಾಗ್ತಾರೇನ್ರಿ? ಕಪಟತ್ವದಿಂದ ಕೂಡಿದಂತ ಶಿಷ್ಯರುಗಳು ಇವರೆಲ್ಲ. ನಿಜ ಶಿಷ್ಯರಂದ್ರ ಹೆಂಗಿರ್ತಾರ ಬೇಕಾದಷ್ಟು ಮಹಾತ್ಮರು ನಾವು ನೋಡಿದೀವಿ, ಕೇಳಿದೀವಿ. ಅದಕ್ಕ ಸಾಕ್ಷಾತ್ ಪರಮಾತ್ಮನ ಸ್ವರೂಪನೇ. ಆತನಲ್ಲಿ ಆತ ನೋಡ್ಲಿ ಏನೇ ಅನ್ಲಿ. ಅದಕ್ಕೆ ಹೇಳ್ತಾರೆ, ಈಗ ಗುರುಗಳು ಶಿಷ್ಯನನ್ನು ಎಷ್ಟು ಬೈದ್ರು, ಒಂದ್ ಸಲ ಬೈದ್ರೆ ಮಠ ಬಿಟ್ಟು ಓಡೋಗೋದಲ್ಲ, ಬೈದ್ಬಿಟ್ಟ ಗುರುಗಳು ನಮ್ಗ ಅಂತ ಹೇಳಿ. ಹಂಗಲ್ಲ, ಈ ಗುರುಗಳು ಎಷ್ಟರ ಬೈಲಿ ಎಷ್ಟರ ಹೊಡಿಲಿ. ನೋಡ್ರಿ, ಕಬೀರ್ ದಾಸ್ರ ಭಾಳ ಜೀವ ಮಾಡ್ತಾನೆ. ಸಿದ್ಧಾರೂಢರು ಕಬೀರ್ಗ ಒಬ್ಬತ್ತಗ ಒಬ್ರಿಗೊಂಥರ ಅದನ್ನ ಅಂತ ಅಂತಿದೀವಿ ಕುಂತ್ಕೊಂಡು. ಅವ್ರಿಗೂ ಅನಿಸ್ತು ಖರೇನೆ ಅಂತ. ಗುರು ಶಿಷ್ಯ ಹೆಂಗಿರ್ಬೇಕು? ಸ್ನಾನ ಮಾಡಾಕತ್ತಿದ್ದ, ಒಂದಿಟ್ಟು ಲಂಗೋಟಿ ಹಚ್ಕೊಂಡು ಸ್ನಾನ ಮಾಡಾಕತ್ತಿದ. ಕಬೀರ ಮಠ ಬಿಟ್ಟು ಹೋಗ್ಬಿಡು ಅಂದ್ಬಿಟ್ರು ನೋಡ್ರಿ. ಅಂದಾಗ ಗುರುವಾಕ್ಯ ಕಣ್ಣಾಗ ನೀರು ಹೋಗ್ತಾ ಇದ್ದಾವ, ದಳ 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 ದಳ. ಗುರುಗಳು ಅಪ್ಪಣೆ ಆಗಿಬಿಡ್ತು. ಯಾಕಂತ ಕೇಳುವಂತ ಶಕ್ತಿ ಇಲ್ಲ, ಕೇಳಂಗಿಲ್ಲ ಗುರುಗಳಿಗೆ. ಹೆಂಗ ಭಕ್ತಿ ಮಾಡ್ತಾರಂದ್ರೆ ಒಂದು ಚೂರು ಗುರುಗಳಿಗೆ ಎದುರು ಉತ್ತರ ಕೊಡಂಗಿಲ್ಲ, ಮಾತಾಡಂಗಿಲ್ಲ. ಗುರು ವಾಕ್ಯನೇ ಶ್ರೇಷ್ಠ ಅಂತ ಹೋಗ್ತಾನತ, ನಿಜ ಶಿಷ್ಯ ಆದಂತ. ಯಾಕಂತ ಕೇಳಂಗಿಲ್ಲ, ಏನ್ರಿ ಅಂತ ಕೇಳಂಗಿಲ್ಲ. ಅಪ್ಪನು ಅಪ್ಪಣೆ ಆಯ್ತು ಆಜ್ಞೆ ಆಯ್ತು ಅಂತ ಹೇಳ್ಬಿಟ್ಟು ಹಂಗ ಹೋಗ್ತಾ ಅದೇನ್ ರಂಗೋಟಿ ಹಂಗ ಹೋದನಂತ ನೋಡ್ರಿ. ಯಾಕಂದ್ರೆ ನಿಜ ಶಿಷ್ಯರ್ ಹೆಂಗದ್ರ ಗುರು ವಾಕ್ಯವನ್ನ ಹಂಗ ತಿಳ್ಕೊಳ್ತಾರ. ಎಷ್ಟು ಬೈದ್ರು ಆದ್ರ ಎಷ್ಟು ಹೊಡೆದ್ರು ಕೂಡ ಆ ಗುರುಗಳನ್ನ ಬಿಟ್ಟು ಹೋಗದೆ ಇರುವಂಥದ್ದು ಎಷ್ಟೊಂದು ಭಕ್ತಿ ಇಟ್ಟಿರ್ತಾರೆ. ಇಡ್ಬೇಕ್ ಆತು, ಇಡ್ಲಿಲ್ಲ ಅಂದ್ರೆ ಈ ಕೆಲಸ ಆಗೋದಿಲ್ಲ. ಇದು ಬರೀ ಪ್ರಚಾರಕ್ಕೆ ಮಾಡಾಕತ್ತೀನ್ರಿ, ನನಗೆ ಎಲ್ಲಿ ಹೋದ್ರು ಕೂಡ ನನ್ ಶಿಷ್ಯ ಅಂತ ಒಬ್ಬ ನಮ್ ಗುರು, ನಾವ್ ಎಲ್ಲಿ ಹೋದ್ರು ನಾನೇ ನಿಂತಿರ್ಬೇಕು. ಇವ್ ನಿಜವಾದ ಶಿಷ್ಯರಾಗ್ತಾರ ನೀವ್ರೆಲ್ಲ. ಅದಕ್ಕ ಇಲ್ಲಿ ಕೂಡ ಈ ರೀತಿ ಆ ಗುರುವಿನ ಬಿಟ್ಟು, ಯಾಕಂತಂದ್ರ ಅವ್ನ ನಿಜ ಶಿಷ್ಯನಂತ. ಈಗ ಹೆಂಗಂದ್ರ ಮಂಗ ಈ ಕೋತಿ ಐತಲ್ಲ, ಮರಿಯನ್ನು ಬಿಟ್ರು ಕೂಡ ಆದ್ರ ಮರಿ ಮಂಗವನ್ ಬಿಡಂಗಿಲ್ಲ, ತನ್ನ ತಾಯಿಯನ್ ಬಿಡಂಗಿಲ್ಲ. ಅದನ್ನ ಹತ್ತಿಕೊಂಡೇ ಇರ್ತದ. ಅದೇ ಬಿಟ್ಟು ಸುಮ್ನೆ ಆ ಕಡೆ ಕಡೆ ಕುಂತ್ರು ಕೂಡ ನಾನು ಬಂದು ಗಬಕ್ಕನ್ನ ಅಪ್ಕೊಂಡ್ಬಿಡ್ತದ. ಅದ್ರಾಗ ಗುರುಗಳು ನೋಡ್ರಿ, ಶಿಷ್ಯನನ್ನ ಬಿಟ್ಟರು ಕೂಡ, ಗುರುಗಳು ಶಿಷ್ಯನನ್ನ ಬಿಟ್ಟರು ಕೂಡ ಶಿಷ್ಯನ ಗುರುಗಳನ್ನ ಬಿಡಂಗಿಲ್ಲ. ಈ ರೀತಿ ಇರ್ತಾನ. ಅದು ನಿಜವಾದ ಶಿಷ್ಯ. ನಿಜವಾದ ಶಿಷ್ಯ ಗುರುಗಳು ನೀನ್ ಏನು ಅಂದ್ರೇನು ಬಿಟ್ರ ನಾವು. ಯಾಕಂದ್ರೆ ಮೊದಲು ಪರೀಕ್ಷೆ ಮಾಡ್ತಾರೆ. ಮೊದಲಿನೆಲ್ಲ ಗುರುಗಳು ಸುಮ್ನೆ ಶಿಷ್ಯರುಗಳನ್ನ ಯಾರನ್ನ ಸ್ವೀಕಾರ ಮಾಡಿಲ್ಲ ಅವರು.
ಅವ್ರದ್ದು ಹೆಂಗ್ ಅದಾರ, ಅವ್ರ ಅಧಿಕಾರಿ ಅದಾರೋ ಇಲ್ಲ, ಹೇಳುವಂತ ವಾಕ್ಯಗಳು ತಗೊಳ್ಳುವಂತಾರ ಅದಾರೋ ಇಲ್ಲ ಅಂತಾರ ಶಿಷ್ಯರನ್ನ ಮಾಡ್ಕೊಂಡಿಲ್ಲ. ಅವ್ರು ನಿಜ ಶಿಷ್ಯರಂತ ತಿಳ್ಕೊಂಡ್ಮೇಲೆ ಶಿಷ್ಯರನ್ನ ಮಾಡ್ಕೊಂಡಿದ್ದಾರೆ ಅವರೆಲ್ಲ. ಅದಕ್ಕ ಇವ್ರ ಏನ್ ಮಾಡ್ತಾನಿತ್ತ ಅಂದ್ರ ಗುರುಗಳು ಹೊಡೆದ್ರೇನು ಬಡದ್ರೇನು ಎಲ್ಲಾನು ಪ್ರಸಾದ ಅಂತಾನೆ ಬೈದ್ರೇನಪ್ಪ ನೀನ್ ಬಿಟ್ಟು ಹೋಗಂಗಿಲ್ಲಪ್ಪ, ನೀ ಏನ್ ಮಾಡ್ತ ಅಂತ ಕುಂತ್ಕೊಂಡ್ಬಿಡ್ತಾನೆ. ಯಾಕಂತಂದ್ರ ಆ ಗುರುಗಳಿಗೆ ಬಿಟ್ಟರು ಕೂಡ ಈ ಶಿಷ್ಯ ಬಿಡಂಗಿಲ್ಲ. ಇದಕ್ಕೇನಂತಾರ ಮಂಗ ಬರೀ ನ್ಯಾಯ ಅಂತ ಹೇಳ್ತಾರೆ ಇದಕ್ಕೆ. ಮತ್ತ ಬೆಕ್ಕಿಂದು ವಿಚಾರ ಹೇಳ್ತಾರೆ. ಹೆಂಗ ಬೆಕ್ಕನ್ ಮರಿ ಏನ್ ಮಾಡ್ತದ, ಬೆಕ್ಕನ್ ಬಿಟ್ಟು ಆ ಕಡೆ ಈ ಕಡೆ ಹೋಯ್ತು ಅಂತಂದಾಗ ಬೆಕ್ಕ ಅದನ್ನ ಬಿಡದೆ ಬಾಯಿಯಲ್ಲಿ ಹಿಡಿದು ಅದನ್ನ ರಕ್ಷಣೆ ಮಾಡುವಂತೆ. ನೋಡ್ರಿ ಇವ್ರು ಏನ್ ಮಾಡ್ತಾರ, ಬೆಕ್ಕು ಆ ಮರಿಗಳು ಆ ಕಡೆ ಈ ಕಡೆ ಹೋಗ್ತಾವ, ಆದ್ರೆ ಬೆಕ್ಕ ಏನ್ ಮಾಡ್ತದ ಅದನ್ನ ಬಿಡದೆ ಅದ್ರ ಬಾಯಿಯಲ್ಲಿ ಹಿಡ್ಕೊಂಡು ಅದ್ರ ರಕ್ಷಣೆ ಮಾಡ್ತದೆ. ಶಿಷ್ಯನು ಗುರುಗಳನ್ನ ಬಿಟ್ಟರು ಕೂಡ ನೋಡ್ರಿ, ಶಿಷ್ಯನು ಗುರುಗಳನ್ನು ಬಿಟ್ಟರು ಕೂಡ ಗುರುಗಳು ಶಿಷ್ಯನನ್ನು ಬಿಡಂಗಿಲ್ಲ. ಯಾಕಂತಂದ್ರ ಈ ರೀತಿ ಗುರು ಏನಂದ್ರೆ ಶಿಷ್ಯ ಗುರುಗಳನ್ನ ಬಿಡ್ತಾನ, ಆದ್ರೆ ಗುರುಗಳು ಬಿಡಂಗಿಲ್ಲ. ಹಿಂಗ ಅದಕ್ಕ ಗುರುವಿನ ಪ್ರೀತಿಯನ್ನು ಯಾರು ಸಂಪಾದಿಸ್ಕೊಂಡಿರ್ತಾರ, ಇಲ್ಲಿ ಮುಖ್ಯವಾಗಿರುವಂತದ್ದು ಗುರು ಬಿಟ್ಟರು ಕೂಡ ಶಿಷ್ಯ ಬಿಡ್ಲಾರ್ದು ಬಹಳ ಮುಖ್ಯ ಇರ್ತದ. ಯಾಕಂದ್ರ ಗುರುವಿನ ಬಳಿ ಯಾವ ಅಪೇಕ್ಷೆ ಇರಂಗಿಲ್ಲ. ಅಪೇಕ್ಷೆ ಇದ್ದಂತವ್ರು ಏನ್ ಮಾಡ್ತಾರ ಅಂತಂದ್ರೆ ಶಿಷ್ಯ ಬಿಟ್ಟರು ಕೂಡ ಈ ಗುರು ಬಿಡದೇ ಸ್ಥಿತಿಯಲ್ಲಿ ಕೂಡ ಇರುವಂತ ಪ್ರಸಂಗನೇ ಇರ್ತದೆ ಕೆಲವು ಸಲ. ಅದಕ್ಕ ವಿಚಾರ ಹೇಳುವಂಥದ್ದೇನಂದ್ರ ಗುರುವಿನ ಪ್ರೀತಿಯನ್ನು ಯಾರು ಸಂಪಾದಿಸ್ಕೊಂಡಿರ್ತಾರೆ, ಗುರುವಿನ ಒಲುಮೆಗೆ ಯಾರು ಪಾತ್ರರಾಗಿರ್ತಾರ, ಬಹಳಷ್ಟು ವಿಚಾರಗಳನ್ನು ಹೇಳ್ತಾರ. ಗುರುವಿನ ಒಂದು ಕೃಪೆ ಬಹಳ ಮುಖ್ಯ. ನೀನ್ ಹೆಂಗಿರ್ತಿ ಅನ್ನೋದು ಅಂತ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದೂರಿನ 1000 ಜನರ ಮಧ್ಯೆ ಕೂತ್ಕೊಂಡ್ರೆ ನಿನ್ನ ಅಂತಕನ ಹೆಂಗ ಅದನ್ನ ಗೊತ್ತಾಗಿ ಆಗ್ತದೆ. ಹಂಗಂತಾನೆ ವಿವೇಕಾನಂದರು ಹೋದಾಗ 1000 ಜನರ ಮಧ್ಯೆ ಬಾರು ನಿನ್ ಸಲ ಕಾಯ್ತಾ ಇದ್ದೆ ಅಂದ್ರು ಪರಮಹಂಸರು. ಯಾಕಂದ್ರೆ ಶಿಷ್ಯನ ಅಂತಕನ ಗೊತ್ತಾಗ್ಬಿಡ್ತದೆ ಗುರುವಿಗೆ. ಹಿಂಗಾಗಿ ಇಲ್ಲಿ ಗುರುವಿನ ಪ್ರೀತಿಯನ್ನ ಸಂಪಾದಿಸಿಕೊಂಡಿರ್ತಾರಲ್ಲ ಆತ ಏನಂದ್ರ ಆತನೇ ನಿಜವಾದ ಶಿಷ್ಯ ಅಂತ ಹೇಳಿಸ್ಕೊಳ್ತಾನ. ಆತಗೆ ನಿಜವಾದ ಶಿಷ್ಯ. ಯಾಕಂತಂದ್ರ ಈತ ತನಗ್ ಗೊತ್ತಾಗ್ಬಿಟ್ಟದ ಈಗ ಏನಂದ್ರ ಈ ಶಿಷ್ಯನಿಗೆ ಆಧ್ಯಾತ್ಮಿಕ, ಆದಿ ಭೌತಿಕ, ಆದಿ ದೈವಿಕ ಇವು 3 ತಾಪಗಳು. ಇದ್ರಾಗ ಬಹಳಷ್ಟು ಬೆಂದಿರ್ತಾನತ. ಬೆಂದು ಆಧ್ಯಾತ್ಮಿಕ, ಆದಿ ಭೌತಿಕ, ಆದಿ ದೈವಿಕ ತಾಪಗಳದಾಗ ಇಂಥ ಬೆಂಕಿ ಅನ್ನುವಂಥದ್ರಲ್ಲಿ ಬೆಂದು ಆತ ಸದ್ಗುರುವಿಗೆ ಶರಣಾಗತನಾಗಿರ್ತಾನತಗ. ಶರಣಾಗತನಾಗಿ ಯಾಕಂದ್ರ ಅಂತ ಒಂದು ವ್ಯಕ್ತಿಯ ಒಂದು ದುಃಖವನ್ನ ನೋಡಿ, ಯಾರು ಸ್ವಲ್ಪ ಮ್ಯೂಟ್ ಮಾಡಿಲ್ಲ ನೋಡ್ರಿ, ದಯವಿಟ್ಟು ಮಾಡ್ರಿ. ರಾಮಣ್ಣ ಅಂತ ನೋಡ್ರಿ, ಸ್ವಲ್ಪ ಬಂದ್ ಮಾಡ್ರಿ, ಮ್ಯೂಟ್ ಮಾಡ್ರಿ. ಈಗ ಏನ್ ಹೇಳ್ತಾರ, ಈ ಶಿಷ್ಯನಿಗೆ ಏನಾಗ್ತದಂದ್ರ ಆಧ್ಯಾತ್ಮಿಕ, ಆದಿ ಭೌತಿಕ, ಆದಿ ದೈವಿಕ ಅನ್ನುವಂತ 3 ತಾಪಗಳು ಇರ್ತದೆ. ದುಃಖದಿಂದ ಕೂಡಿರ್ತಾನ. ಅವಾಗ ಸದ್ಗುರುನಾಥಗ ಶರಣಾಗತನಾಗ ಅವಾಗ ನೋಡ್ರಿ ಸದ್ಗುರುವಿನ ಒಂದು ವಿಚಾರ ಹೆಂಗಿರ್ತದಂತಂದ್ರ ಆ ಒಂದು ಕಿಚ್ಚಿನಲ್ಲಿ ಬಿದ್ದಂತ ಒಂದು ಮಗು ಐತಲ್ಲ, ಕೂಸು ಇರ್ತದಲ್ಲ, ಆ ಕೂಸನ್ನ ದಯದಿಂದ ಎಷ್ಟು ಒಂದು ಕಷ್ಟದ ಆ ಕೂಸಿನ ಮ್ಯಾಲೆ ಎತ್ತತಾಳೋ ಒಂದು ಕರುಣೆಯಿಂದ ಹೆಂಗ್ ತೆಗಿತಾಳೋ ಹಂಗ ಗುರುಗಳು ಶಿಷ್ಯನ ನೋಡ್ರಿ ದುಃಖದಿಂದ ಪಾರ್ ಮಾಡ್ತಾರೆ. ತ್ರಿತಾಪಗಳಿಂದ ನಾ ಸುಡ್ತಾ ಇದ್ದೀನಿ ಅಂತ ಆತ ತನ್ನ ದುಃಖವನ್ನ ಹೇಳ್ಕೊಂಡು ಸದ್ಗುರುವಿಗೆ ಯಾವಾಗ ಶರಣಾಗತನಾಗ್ತಾನ ಅವಾಗ ಆ ಸಣ್ಣ ಮಕ್ಕಳಿಗೆ ಯಾವ ರೀತಿ ಕಷ್ಟದಾಗ ಬಂದು ಹೆದರ್ಬೇಡೋ ನಾನು ಇದ್ದೀನಿ ಅಂತ, ಯಾವ ರೀತಿ ಬೆಂಕಿಯಲ್ಲಿ ಬಿದ್ದಂತ, ಕಿಚ್ಚಿನಲ್ಲಿ ಬಿದ್ದಂತ ಆ ಮಗು ಎಲ್ಲಿ ಹೋಗ್ಬಿಡ್ತದ ಅಂತ ಹೇಳ್ಬಿಟ್ಟು ಬೇಗ ಎತ್ತಿ ಬಿಡ್ತಾರಲ್ಲ, ಆ ರೀತಿ ದಯದಿಂದ ಇಲ್ಲಿ ಶಿಷ್ಯನನ್ನ ದುಃಖದಿಂದ ಪಾರ್ ಮಾಡ್ತಾನ ಯಾರು, ಸದ್ಗುರುನಾಥ ನೋಡ್ರಿ. ಅಥವಾ ಗುರುವಿನಿಂದ ಆತ್ಮಜ್ಞಾನವನ್ನ ಪಡ್ಕೊಂಡು ಏನಂದ್ರ ಅಲ್ಲಿ ಧನ್ಯರಾಗ್ಬೇಕು ಅಂತ ಆತನ ಒಂದು ತೀವ್ರ ಭಾವ ಏನಿರ್ತದ ಅದನ್ನ ಕಂಡು ಗುರುಗಳು ಮುಕ್ತಿದ ಮಾರ್ಗವನ್ನು ತೋರಿಸ್ತಾರೆ.
ಅಪ್ಪ ನಾನು ಬಹಳ ದುಃಖದಾಗದೀನಿ, ನನ್ ಪಾರ್ ಮಾಡು ನೀನು ಅಂತ ಯಾವಾಗ ಬಂದು ಗುರುವಿನ ಪಾದಕ್ಕೆ ಬೀಳ್ತಾನ, ಆತನ ಒಂದು ದುಃಖವನ್ನ, ಆತನ ಒಂದು ಅಧಿಕಾರತ್ವವನ್ನ ನೋಡಿ ಅಲ್ಲಿ ಕೂಡ ವಿಚಾರಗಳನ್ನ, ತತ್ವದ ವಿಚಾರಗಳನ್ನ, ಮುಕ್ತಿಯ ದಾರಿಯನ್ನ ತೋರಿಸ್ತಾನ ಸದ್ಗುರುನಾಥ. ಅಂದ್ರ ಯಾಕಂತಂದ್ರ ಈ ಮೋಕ್ಷ ಮಾರ್ಗವನ್ನು ಯಾವ ಗುರುಗಳು ಯಾವ ಶಿಷ್ಯನಿಗೆ ಹೇಳಿದ್ರಪ್ಪ, ಹೇಳ್ತಾರ, ತಿಳಿಸಿದ್ರು ಅಂತಂದ್ರ ಇಲ್ಲಿ ಯಾರಾದ್ರೂ ಕೇಳಿದ್ರೆ ಅವ್ರಿಗೆ ಹೇಳ್ತಾರ ಈ ಮೋಕ್ಷದ ಮಾರ್ಗವನ್ನ ಇಲ್ಲಿ ಯಾವ ಗುರುಗಳು ಯಾರಿಗೆ ತಿಳಿಸಿದ್ರು ಅಂತಂದಾಗ ಇಲ್ಲಿ ಪ್ರಶ್ನೆ ಮಾಡಿದ್ರೆ ವಸಿಷ್ಠ ಗುರುಗಳು ನೋಡ್ರಿ, ಇದನ್ನೇ ಮೊದಲು ಹೇಳಿದ್ವಲ್ಲ ಆ ರೀತಿ ವಸಿಷ್ಠ ಗುರುಗಳು ಏನ್ ಮಾಡಿದಾರಪ್ಪ ಅಂತಂದ್ರ ಶ್ರೀರಾಮಚಂದ್ರನಿಗೆ ಮೋಕ್ಷದ ಮಾರ್ಗವನ್ನು ಹೇಳಿದಂಥದ್ದು ಇದು ಯೋಗ ವಾಸಿಷ್ಠದಲ್ಲಿ ಹೇಳಿದಂತ ವಿಚಾರ ಇದು. ಯಾಕಂತಂದ್ರ ಯಾರಾದ್ರೂ ಕೇಳಿದ್ರೆ ಇದು ಗುರು ಶಿಷ್ಯರು ಎಲ್ಲಿ ನಡೆದದ್ದು ಅಥವಾ ಯಾರಿಗೆ ಹೇಳಿದ್ರು, ಯಾವ ಗುರು ಮಾರ್ಗವನ್ನ, ಮೋಕ್ಷದ ಮಾರ್ಗವನ್ನು ಯಾವ ಗುರುಗಳು ಯಾರಿಗೆ ಬೋಧಿಸಿದ್ರು ಅಂತ ಕೇಳಿದ್ರೆ ಇದನ್ನ ಶ್ರೀರಾಮಚಂದ್ರನಿಗೆ ವಸಿಷ್ಠ ಗುರುಗಳು ಮುಕ್ತಿ ಮಾರ್ಗವನ್ನ ಉಪದೇಶ ಮಾಡಿದ್ರು ಅಂತ ಹೇಳ್ಬೇಕು. ಅದಕ್ಕೆ ಮುಂದೆ ಕೆಲವು ವಿಚಾರಗಳು ಬರ್ತಾವ. ಯಾಕಂದ್ರೆ ಇಲ್ಲಿ ಕೇಳಿದಂತ ವಿಚಾರ, ಶಿಷ್ಯ ಹೇಳಿದಂತ ವಿಚಾರ, ಆದ್ರ ಇಲ್ಲಿ ವಸಿಷ್ಠ ಗುರುಗಳು ಶ್ರೀರಾಮಚಂದ್ರ ಶಿಷ್ಯ, ಗುರು ಶಿಷ್ಯರಾಗಿ ಇಲ್ಲಿ ಕೇಳಿದಂತ ವಿಚಾರಗಳು. ಇದು ಕೂಡ ಇದು ಯೋಗ ವಾಸಿಷ್ಠದಲ್ಲಿ ಬರುವಂತದ್ದು. ವಸಿಷ್ಠ ಶ್ರೀರಾಮಚಂದ್ರಿಗೆ ಇದು ಭಾಷೆ ಯಾವುದು ಅಂದ್ರೆ ಸಂಸ್ಕೃತ ಭಾಷೆಯಲ್ಲಿರುವಂಥದ್ದು, ದೇವತೆಗಳ ಭಾಷೆ. ಸಂಸ್ಕೃತ ಭಾಷೆ ಅನ್ನುವಂಥದ್ದು ಮನುಷ್ಯರ ಭಾಷೆ ಅಲ್ಲ, ಸಂಸ್ಕೃತ ಭಾಷೆ. ಈ ರೀತಿ ಸಂಸ್ಕೃತ ಭಾಷೆಯಲ್ಲೇ ಇದನ್ನು ಉಪದೇಶ ಮಾಡಿದ್ರು ವಸಿಷ್ಠ ಗುರುಗಳು. ಯಾರಿಗೆ? ಶ್ರೀರಾಮಚಂದ್ರನಿಗೆ. ಯಾಕಂತಂದ್ರ ಇಲ್ಲಿ ಯಾವ ರೀತಿ ಅಂತಂದ್ರೆ ಈ ಶ್ರೀಮನ್ ನಿಜಗುಂಡ್ರಿ ಏನ್ ಮಾಡಿದಾರ, ಎಲ್ಲರಿಗೆ ಸಂಸ್ಕೃತ ಬರಂಗಿಲ್ಲ, ಅದಕ್ಕೆ ಅಟ್ಲೀಸ್ಟ್ ಕನ್ನಡದಾಗ ಆದ್ರ ಒಂದು ಮುಮುಕ್ಷುಗಳು ತಮ್ಮ ಪುಣ್ಯಕ್ಕನುಸಾರವಾಗಿ ನಿಷ್ಕಾಮದ ಒಂದು ಪುಣ್ಯದ ಫಲವಾಗಿ ಅವ್ರ ಮನಸ್ಸಿನಲ್ಲಿ ಏನಾರ ವಿವೇಕ ಜಾಗ್ರ ಆಯ್ತಂದ್ರ ಅಂತವ್ರು ಈ ಗ್ರಂಥವನ್ನ ನೋಡಿ ಅವರು ಮುಕ್ತಿಯನ್ನ ಪಡ್ಕೊಳ್ಳಿ ಅನ್ನುವಂಥ ವಿಚಾರದಲ್ಲಿ ಹೇಳ್ತಾರ. ಇದು ಒಂದು ಪಾರಮಾರ್ಥ ಗೀತೆಯನ್ನ ನಾನು ಹೇಳಿದೀನಿ, ಪ್ರತಿಪಾದನ ಮಾಡಿದೀನಿ ಅಂತ ಹೇಳ್ತಾರ ಅವರು. ಇಲ್ಲಿ ಶ್ರೀಮಂತ ಯಾಕಂದ್ರ ಸರ್ವಂತರ್ಯಾಮಿ ಆದಂತ ಶಂಭುಲಿಂಗೇಶ್ವರನ ಕೃಪೆಯಿಂದ ಈ ಗ್ರಂಥವನ್ನ ಪ್ರತಿಪಾದನ ಮಾಡಿದೀನಿ ಅಂತ ಹೇಳ್ತಾರ ಅವರು. ಮತ್ತೆ ಕೆಲವೊಂದು ವಿಚಾರದಲ್ಲಿ ಹೇಳ್ತಾರೆ. ಯಾಕಂತಂದ್ರ ಈ ಗ್ರಂಥ ಅದಕ್ಕೆ ಮೊನ್ನೆ ಕೆಲವು ವಿಚಾರಗಳು ಬಂದು ಈ ಮೋಕ್ಷದ ಮಾರ್ಗವನ್ನ ಮುಂದೆ ಗ್ರಂಥದಲ್ಲಿ ಹೇಳೋ ಪ್ರಕಾರ ಇದನ್ನ ಕನ್ನಡದಲ್ಲಿ ನಾನು ಬರೆದಿದ್ದೀನಿ. ಅದು ಶಂಭುಲಿಂಗನ ಒಂದು ಕೃಪಾಶೀರ್ವಾದದಿಂದ ನಾನು ಬರೆದಿದ್ದೀನಿ ಅನ್ನುವಂಥದ್ದು ಇಲ್ಲಿ ಅವ್ರು ಮೊದಲೇ ಪ್ರತಿಜ್ಞೆ ಮಾಡಿದಂಗ. ಇದು ಯಾಕಂತಂದ್ರೆ ಇದು ನಾನು ಸ್ವಂತ ಬರೆದಂಥದ್ದು ಅಲ್ಲ, ಈ ಪಾರಮಾರ್ಥಿ ಗೀತೆಯನ್ನು ರಚನೆ ಮಾಡಿದಂಥದ್ದು ಅವರು. ಯಾಕಂದ್ರೆ ವಸಿಷ್ಠ ಗುರುಗಳಿಗೂ ಶ್ರೀರಾಮಚಂದ್ರಿಗೆ ಹೇಳಿದಂತ ವಿಚಾರವನ್ನ ನಾನು ನಿಮ್ಗೆ ಹೇಳಿದ್ದೀನಿ ಅಂತ ಹೇಳುವಂಥದ್ದು ಹೇಳಿದ್ದಾರೆ ಅವರು. ಯಾಕಂದ್ರೆ ಇದು ಯಾಕೆ ಹೌದು ಈ ರೀತಿ ನಾನು ಬರೆದು ಪರಮಾರ್ಥ ಗೀತೆ ರಚನೆ ಮಾಡಿದಂಥದ್ದು ನಾನು ಹೇಳಿದ್ದೀನಿ, ಆದ್ರೆ ಅದನ್ನ ನಾವ್ಯಾಕೆ ನೋಡ್ಬೇಕು ಅಂತ ಯಾರಾದ್ರೂ ಅನ್ಬಹುದು. ಆದ್ರೆ ಇದು ಇಲ್ಲಿ ನಾನು ಯೋಗ ವಾಸಿಷ್ಠದ ಒಂದು ಪ್ರಮಾಣ ಇಟ್ಕೊಂಡು ಈ ಗ್ರಂಥವನ್ನ ಇದ್ರ ವಿಚಾರವನ್ನ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಅದಕ್ಕೆ ಇದು ಆ ರೀತಿ ಇರೋದಕ್ಕಾಗಿ ಇದು ನಾನು ಈ ಗ್ರಂಥ ಸ್ವಂತಾಗಿ ಬರೆದಂತ ಗ್ರಂಥ ಅಲ್ಲ ಅನ್ನುವಂಥದ್ದು. ವಸಿಷ್ಠಾದಿ ಮಹರ್ಷಿಗಳ ಒಂದು ಸಂಪ್ರದಾಯ ಇದು ಹೇಳಿದಂಗಾಯ್ತು. ಅದಕ್ಕಾಗಿ ನೀವೆಲ್ಲರೂ ಇದನ್ನ ತಗೊಳ್ಳಿಕ್ಕೆ ಬಹಳ ಯೋಗ್ಯ ಅದ, ಇದನ್ನ ಅನುಸರಿಸಲಿಕ್ಕೆ ಯೋಗ್ಯ ಅದ, ಇದನ್ನ ಪಡ್ಕೊಳ್ಳಿಕ್ಕೆ ಯೋಗ್ಯ ಅದ. ಅದಕ್ಕೆ ಶಂಭುಲಿಂಗ ತೊಲವಿಂದು ಸುರುವೆಮ್ಮ ಅಂತ ಹೇಳ್ತಾರ. ನಾನು ಹೇಳ್ಬೇಕಾದ್ರೆ ನಾನು ಸುಮ್ಮನೆ ಹೇಳಕತ್ತಿಲ್ರಿ, ಆದ್ರೆ ಶಂಭುಲಿಂಗನ ಕೃಪೆಯಿಂದ ಹೇಳಕತ್ತೀನಿ, ಅವರಿಂದ ನಾನು ಉಸಿರಾಕತ್ತೀನಿ ಈ ಮಾತನ್ನ ಅಂತ ಹೇಳ್ತಾರ ಅವ್ರು. ಅದಕ್ಕೆ ಇದು ಬಹಳಷ್ಟು ಶ್ರೇಷ್ಠವಾಗಿರುವಂತದ್ದು ಗ್ರಂಥಗಳು, ಪ್ರಮಾಣದಿಂದ ಕೂಡಿದಂತ ಗ್ರಂಥ, ಅವರ ಒಂದು ಪ್ರತಿಜ್ಞೆಯ ರೂಪದಲ್ಲಿ ಬರುವಂತ ಗ್ರಂಥ. ಅದಕ್ಕಾಗಿ ಇದನ್ನ ಪ್ರತಿಯೊಬ್ಬರು ಕೇಳಿದಂತವ್ರು ಧನ್ಯರೇ ಆಗ್ತಾರೆ ಅನ್ನುವಂಥ ವಿಚಾರವನ್ನು ಮಹಾತ್ಮರೇ ಹೇಳ್ತಾರೆ. ಅದಕ್ಕೆ ಗ್ರಂಥಕರ್ತರಾದಂತ ಈ ಒಂದು ವಿಚಾರ, ಈ ಗ್ರಂಥ ಎಷ್ಟು ಉತ್ಕೃಷ್ಟವಾದಂತ ಮಹಾತ್ಮರು ಇದನ್ನ ಹೆಂಗ್ ಮಾಡಿದಾರ. ದುಡ್ಸಿಪ್ಪತ್ತರಪ್ಪ ಗುರುಗಳು ಈ ಗ್ರಂಥವನ್ನು ಎದುರ ಕೆಳಗಿಟ್ರಾಕ ಇಟ್ಕೊಳಕ್ ಕೊಡ್ತಿದಿಲ್ಲ ಅಂತ, ಕೆಳಗಿಡಕ್ ಕೊಡ್ತಿದಿಲ್ಲ ಅಂತ, ಅದನ್ನ ಆದಷ್ಟು ತೊಡೆ ಮೇಲೆ ಇಟ್ಕೊಳ್ಳೋದಿಲ್ಲ, ತಲೆ ಮೇಲೆ ಇಟ್ಕೊಂಡು ಮತ್ತೆ ಕೆಳಗಿಟ್ಕೋತಿದ್ರ ಅಂತ. ಅಷ್ಟು ಒಂದು ಇದು ಉತ್ಕೃಷ್ಟವಾದಂತ ಗ್ರಂಥ ಇದು, ಮಹಾತ್ಮರಂಗ್ ಮಾಡ್ತಿದ್ರಂತ. ಅದಕ್ಕೆ ಇಲ್ಲಿ ಕೂಡ ಶ್ರೀಮನ್ ನಿಜಗುಣ ಶಿವಗಳು, ಯಾಕಂದ್ರೆ ಒಂದು ಸ್ವಲ್ಪ ಗ್ರಂಥ ನಾನ್ ಬರ್ದಿದ್ದೀನಿ ಅಂತ ಯಾವ ಒಂದು ಅಭಿಮಾನ ಇಲ್ಲ ಇಲ್ಲಿ ನಿಜಗುಂಡ್ರಿಗೆ. ಯಾಕಂದ್ರೆ ಇದು ನಾನು ಎಲ್ಲ ಒಂದು ಕ್ರೋಢೀಕರಿಸಿ ಕನ್ನಡದಾಗ ನಿಮ್ಗಾಗಿ ಬರ್ದಿದ್ದೀನಿ, ನಾನು ಅಂತವ್ನಿಂತವನಂತ ಯಾವ ಅಭಿಮಾನ ಇಲ್ಲ ಅವರಿಗೆ. ಆದ್ರೂ ಕೂಡ ಹಂಗ ಹೇಳದಂಥದ್ದು. ಅದಕ್ಕೆ ಇಷ್ಟ ದೇವತೆಯಾದಂತ ಶಂಭುಲಿಂಗ ಅನ್ನುವಂಥ ವಿಚಾರವನ್ನ ಅಲ್ಲಿ ಹೆಸರನ್ನ ಅವರು ತಗೊಂಡು ಇದು ವಸ್ತು
ನಿರ್ದೇಶನ ರೂಪ ಮಂಗಲವನ್ನ ಮಾಡ್ತಾರ ಅವರು. ಈ ರೀತಿಯಾಗಿ ಇದರಿಂದ ಮಂಗಲತ್ರಯ ಫಲವನ್ನ ಪ್ರತಿಪಾದನೆ ಮಾಡಿದ್ದಲ್ಲದೆ ನಿಜಗುಣರು ಕೆಲವು ನಾಸ್ತಿಕರು ಗ್ರಂಥಾರಂಭದಲ್ಲಿ ಮಂಗಲವನ್ನು ಮಾಡಿಲ್ಲ, ಅದರಿಂದ ಅವ್ರ ಗ್ರಂಥದ ನಾವೇಕ, ಯಾಕಂದ್ರೆ ಇವರು ಗ್ರಂಥದ ಫಸ್ಟದಲ್ಲಿ ಅವ್ರು ಏನ್ ಮಾಡಿದಾರ, ನಾಸ್ತಿಕರು ಗ್ರಂಥಾರಂಭದಲ್ಲಿ ಮಂಗಲವನ್ನು ಮಾಡಿಲ್ಲ, ನಿಜಗುಣ ನಾಸ್ತಿಕರದಂತ ಏನಾದ್ರು ಹಂಗಂದ್ರ ಅದರಿಂದ ಅವ್ರ ಗ್ರಂಥದಲ್ಲಿ ನಾವ್ಯಾಕೆ ಪ್ರವೃತ್ತರಾಗ್ಬೇಕು ಅನ್ನುವಂತ ಆಸ್ತಿಕರ ಒಂದು ಸಂಶಯವನ್ನ ಕಳೆಯೋದಕ್ಕಾಗಿ ಅಲ್ಲಿ ಶಂಭುಲಿಂಗನ ನಾಮವನ್ನ ನಾನು ಪ್ರಯೋಗ ಮಾಡಿದ್ದೀನಿ, ಫಸ್ಟಿಗೆ ಅವ್ರ ಸ್ತುತಿ ಮಾಡಿದ್ದೀನಿ ಅಂತ ಹೇಳುವಂತ ವಿಚಾರವನ್ನ. ಯಾವ ರೀತಿ ಅದ್ರ ನೋಡ್ರಿ ಕರುಣೆ ಎಷ್ಟು ತುಂಬ್ಯದಂತಂದ್ರ ಏನಾದ್ರೂ ಒಂದು ಇದರಿಂದ ವಿಮುಕ್ತ ಆಗ್ಬಾರ್ದು ನೀವು. ಯಾಕಂದ್ರೆ ಇದರಲ್ಲಿ ನಿಮ್ಮ ಭಾವ ಬರ್ಬೇಕು, ನೀವು ತಿಳ್ಕೊಳ್ಬೇಕು, ನಿಮ್ಗೆ ಆನಂದ ಆಗ್ಬೇಕು, ಈ ಜನ್ಮ ಸಾರ್ಥಕ ಮಾಡ್ಕೋಬೇಕು ಅನ್ನುವಂತ ಒಂದು ಭಾವ ಕರುಣೆ ನಿಜಗೊಂಡ್ರ ಒಂದು ಭಾವದಲ್ಲಿ ತುಂಬಿರುವಂತದ್ದು. ಮತ್ತಿಲ್ಲಿ ಅಧಿಕಾರಿ ಲಕ್ಷಣ ಹೇಳ್ತಾರೆ. ಈ ಗ್ರಂಥಕ್ಕೆ ಅಧಿಕಾರಿ ಬಹಳ ಮುಖ್ಯ. ಇವೆಲ್ಲ ನೋಡ್ರಿ, ಈಗ ಸುಖದ ಸಲುವಾಗಿ ಹೇಳಕತ್ತಾರ, ಆನಂದದ ಸಲುವಾಗಿ ಹೇಳಕತ್ತಾರ, ದುಃಖ ನಿವೃತ್ತಿ ಮಾಡ್ಕೊಳ್ಳೋದ್ರ ಸಲುವಾಗಿ ಹೇಳಕತ್ತಾರ ಅಂದ್ರ ಈ ಗುರುಗಳು ಎಲ್ಲರೂ ನಾವು ಯಾರ ಮನೆಗೆ ಇರ್ತಿರ್ಲಿಲ್ಲ, ಎಲ್ಲರೂ ಬಂದು. ಯಾಕ ಬರೀ ಒಂದು ಸಾಯುವಂತದ ಕರೋನಾದಕ್ಕೆ ಮಾತ್ರ ನಾವು ಲೈನ್ ಆಗಿ ನಿಂತೀವಲ್ರಿ, ಎಷ್ಟೋ ಜನ ಹೋಗಿ ಮನ್ಯಾಗ ಒಬ್ರು ಇರ್ಲಿಲ್ಲ. ಯಾಕಂದ್ರೆ ಪೂರ್ತಿ ಸಾಯದೇ ಇರ್ತಿದೀವೇನು, ಸತ್ಯ ಸಾಯ್ತೀವಿ. ಆದ್ರ ಮತ್ತೆ ಈಗಿನ ತಾತ್ಪೂರ್ತಿಕವಾಗಿ ನಾವು ಸಾಯಂಗಿಲ್ಲ ಅಂತ ಇಂಜೆಕ್ಷನ್ ಮಾಡಿಸ್ಕೊಂಡ್ರಾಯ್ತಂತ ಹೋಗಿ ನಿಂತವ್ರು ಇಲ್ಲಿ ನಿನ್ನ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದದ ಸ್ಥಿತಿ ಆಗ್ತಂದ್ರೆ ಇವತ್ತು ಬರಕ್ ಆಗಂಗಿಲ್ಲ ಅಂದ್ರ ಯಾತಕ್ಕೆ ಅಂತ ಅಧಿಕಾರಿ ಆಗ್ಬೇಕಾಗ್ತದ. ಒಂದು ಅದಕ್ಕೆ ಹೇಳ್ತೀವಲ್ಲ, ಒಂದೊಂದು ಡಿಸ್ಟಿಕ್ DC ಒಬ್ಬೊಬ್ಬರೇ ಇರ್ತಾರೆ, ಬಹಳ ಜನ ಇರಂಗಿಲ್ಲ. ಈಗ ನೀವ್ ಎಲ್ಲೆಲ್ಲ ಕೇಳಾಕತ್ತೀರಿ, ಊರುಗಳದಾಗ ಬಹಳ ಜನ ಎಲ್ಲರೂ ಯಾಕೆ ಕೇಳಕ್ ಹೋಗಾಕತ್ತಾರ, ಒಬ್ಬೊಬ್ಬರೇ ಇರೋದು. ಅದಕ್ಕೆ ಅಧಿಕಾರಿ ಬಹಳ ಮುಖ್ಯ. ಏನಾರ ಒಂದು IAS ಆಫೀಸರ್ ಆಗ್ಬೇಕಾದ್ರೆ ಅವ್ರಿಗೆ ಕ್ವಾಲಿಫಿಕೇಶನ್ ಇಷ್ಟು ಓದಿರ್ಬೇಕು, ಇಷ್ಟು ಬರ್ದಿರ್ಬೇಕು, ಇಷ್ಟು ಪಾಸ್ ಆಗಿರ್ಬೇಕು ಅಂದವ್ರಿಗೆ ಮಾತ್ರ ನಾವ್ ಆ ನೌಕರಿ ಕೊಡ್ತಾರಲ್ಲ. ಅದ್ರಂಗ ಇಲ್ಲಿ ಏನಾರ ನಿಷ್ಕಾಮ ಪುಣ್ಯದ ಫಲದಿಂದ ವಿವೇಕ ಜಾಗರಬೇಕು, ವೈರಾಗ್ಯ ಶಮ ದಮಾದಿಗಳನ್ನೆಲ್ಲ ಮಾಡ್ಕೊಂಡಿರ್ಬೇಕು, ಕಷ್ಟ ಗೊತ್ತಾಗ್ಬೇಕು, ಸಂಸಾರ ಸಿಗಾಗ್ಬೇಕು, ಜನನ ಮರಣದ ದುಃಖ ಗೊತ್ತಾಗ್ಬೇಕು, ಆ ಪರಮಾನಂದದ ಪ್ರಾಪ್ತಿನ ಮಾಡ್ಕೊಳ್ಬೇಕನ್ನುವಂತ ಭಾವ ಬರ್ಬೇಕು. ಇಷ್ಟೆಲ್ಲ ಇದ್ಕೊಂಡವ್ರಿಗೆ ಮಾತ್ರ ಇದು ಸಾಧ್ಯ ಆಯ್ತು ಕೇಳಕ್ಕೆ. ಇದಿರ್ಲಿಲ್ಲ ಅಂತಂದ್ರೆ ಆಯ್ತು, ತಮ್ಮನಷ್ಟೇ ತಾವ್ ಮಾಡ್ಕೊಂಡಂಗ ಸದ್ಗುರು ಬರ್ರಿಯಪ್ಪ ಬರ್ರಿ ಅಂತ ಹೇಳುವಂತ ಶಾಸ್ತ್ರ ಏನಂದ್ರೆ ಅಲ್ಲ. ಇದು ತಾವ್ ತಿಳ್ಕೊಳ್ಬೇಕು, ತಾವ್ ಧನ್ಯರಾಗ್ಬೇಕಂತಂದ್ರೆ ಅವ್ರಾಗಿ ಬಂದು ಕುಂತು ಕೇಳುವಂಥದ್ದು. ಇದಕ್ಕೆ ಪುಣ್ಯದ ಫಲ ಇರ್ಬೇಕು. ಬ್ಯಾಂಕ್ ದುಡ್ಡು ತಗೋಬೇಕಾದ್ರೆ ಬ್ಯಾಂಕ್ ಬ್ಯಾಲೆನ್ಸ್ ಬಹಳ ಬೇಕಾಗ್ತದಲ್ಲ. ಎಷ್ಟೇ ಇರ್ಲಿ, ಸ್ವಲ್ಪ ಇರ್ಲಿ, ಎಷ್ಟೇ ಇರ್ಲಿ, ಬ್ಯಾಲೆನ್ಸ್ ಇದ್ದಾಗ ಮಾತ್ರ ತಗೋಕ್ ಸಾಧ್ಯ ಇಲ್ಲ. ಅದ್ರಂಗೆ ಇದು ಪುಣ್ಯದು, ಅದು ಕಣ್ಣಿಗೆ ಕಾಣುವಂತ ಬ್ಯಾಂಕ್ ಬ್ಯಾಲೆನ್ಸ್ ಇದ್ದಾಗ ರೊಕ್ಕ ತಗೊಳ್ಳುವಂಥದ್ದು ಕಣ್ಣಿಗೆ ಕಾಣುವಂಥದ್ದು. ಕಣ್ಣಿಗೆ ಕಾಣದೇ ಇರುವಂತ ಬ್ಯಾಂಕ್ ಬ್ಯಾಲೆನ್ಸ್ ಇರ್ಬೇಕು ಪುಣ್ಯ. ಅದಕ್ಕೆ ಸಾಯಾಗ 70-80 100 ವರ್ಷ ಬದುಕಿರ್ತಾವ, ಬರೀ ಸಂಸಾರ ಮೇಲೆ ಮಾರಿ ಇಟ್ಕೊಂಡ್ ಕುಂತಿರ್ತಾವ, ಅವಕ್ಕೆ ಎಂದ ಆಗ್ತದ್ರಿ, ಅವಕ್ ಆಗಂಗಿಲ್ಲ. ಅದಕ್ಕೆ ಇಲ್ಲಿ ಅಧಿಕಾರಿ ಬಹಳ ಮುಖ್ಯ ಅಂತ ಹೇಳ್ತಾರೆ. ಅಧಿಕಾರಿ ಇರ್ಬೇಕು. ಇದಕ್ಕೆ ಮಲ ವಿಕ್ಷೇಪ ದೋಷವನ್ನು ಕಳ್ಕೊಂಡು ಯಾಕೆ ಅವ್ರ ಅಧಿಕಾರಿಗಳು ಆಗಿರಂಗಿಲ್ಲ ಅಂತಂದ್ರ ಪೂರ್ವ ಜನ್ಮದಾಗ ಪುಣ್ಯ ದಾನ ಧರ್ಮ ಈ ಕರ್ಮ ಉಪಾಸನೆ ಇವೆಲ್ಲ ಮಾಡಿರಂಗಿಲ್ಲ ಅವು. ಬಟ್ ಹಿಂಗೆ ಒಂದೊಂದು ಉಂಡು ತಿಂದು ಸತ್ತಿರ್ತಾವು. ಅದಕ್ಕೆ ಸುಮ್ಮನೆ ಕಾಲವನ್ನು ಕಳೆದು ಸಾವು ದುಚ್ಚಿತವೆ, ನೆಮ್ಮಿ ನಿಜವನ್ನು ಮುಕ್ತಿ ಒಡೆಯದೆ ಮನುಜ ಅಂತ ಯಾಕೆ ಹೇಳ್ತಾರಂದ್ರ ಸುಮ್ಮನೆ ಉಂಡು ತಿಂದು ಸಾಯಕ್ ಹೋಗ್ಬೇಡ್ರಿ, ಏನಾರ ಒಂಚೂರು ಮಾಡ್ಯಾರ ಸಾಯಿರಿ ಅಂತಾರ. ಮುಂದಿನ ಜನ್ಮಕಾರ ಒಂದ್ ಸ್ವಲ್ಪ ದಾರಿ ಆಗ್ತದ. ಅವು ಏನು ಮಾಡ್ಯಾರಂಗಿಲ್ಲ, ಇವು ಮತ್ತೆ ತಿಂತಾವ್ ಉಣ್ತಾವ್ ಸತ್ಕೊಂಡು ಹೋಗ್ಬಿಡ್ತಾವ, ಮುಗಿತ ಅಷ್ಟೇ ಜೀವನ ಅನ್ಕೊಂಡ್ಬಿಡ್ತಾವು. ಅಂತವ್ ಹೆಂಗ ಅಧಿಕಾರಿಗಳಾಗ್ತಾವ? ಅದಕ್ಕೆ ಏನ್ ಹೇಳ್ತಾರ, ಅವೆಲ್ಲ ಅಂತ ಕಡೆ ದೋಷ ತುಂಬ್ಕೊಂಡಿರ್ತಾವ ಅಂದಾಗ ಇಲ್ಲಿ ಬರಕ್ ಆಗಂಗಿಲ್ಲ ಅವು. ಅದಕ್ಕ ಮಲ ವಿಕ್ಷೇಪ ದೋಷಗಳನ್ನು ಕಳ್ಕೊಂಡು ಅಂತಕಣ ಪರಿಶುದ್ಧ ಹೊಲವನ್ನ ಬಿತ್ತಬೇಕಾದ್ರ ಹಂಗೆ ಕಾಳುಗಳು ಹಾಕಿ ಬಿತ್ತವೇನ್ರಿ ನಾವು. ಅದಕ್ಕೆ ಪ್ರಾಕ್ಟಿಕಲ್ ಆಗಿ ಜಗತ್ತು ಪರಮಾತ್ಮ ಕೊಟ್ಟಿದಾನಂತ ನಾವು ತಿಳ್ಕೊಳ್ಬೇಕು. ಯಾಕ ಹೊಲವನ್ನ ನಾವು ಏನಂದ್ರೆ ಅದನ್ನ ಕ್ಲೀನ್ ಮಾಡ್ತೀವಿ, ಎಲ್ಲವನ್ನ ಕಲ್ಲು ಮಣ್ಣು ಮುಳ್ಳು ಅದೆಲ್ಲ ತೆಗೆದು ಅರಿಗಿ ಮಾಡಿ ಆ ಒಳ್ಳೆ ಬೀಜಗಳನ್ನ ಹಾಕಿದಾಗ ಬೆಳಿ ಬರ್ತದೋದಿಲ್ಲ. ಅದ್ರಾಗ ಅಂತಕಣ ಅನ್ನುವಂತ ಹೊಲ ಐತೆ, ಅದ್ರ ಕಸ ಕಡ್ಡಿ ಇದ್ರ ಗುರು ಹಾಕಿ ಒಳ್ಳೆ ಬೆಳಿ ಹೆಂಗ್ ಬರ್ತದ್ರಿ? ಬರ್ತದನ್ನ ಮತ್ತ ಅದು ಸ್ವಚ್ಛ ಮಾಡ್ಕೋಬೇಕಲ್ಲ. ಅವು ಸ್ವಚ್ಛ ಮಾಡ್ಕೊಂಡಿರಂಗಿಲ್ಲ. ಅವು ಜನ್ಮ ಜನ್ಮಾಂತರ ಅದು ಮಲ ವಿಕ್ಷೇಪ ಅನ್ನುವಂತ ಕಾಡ್ ಬೆಳೆದೊತ್ತಿಗೆ ಒಳ್ಳೆ ಗಿಡ ಹೆಂಗ್ ಬೆಳಿತಾವ್ರಿ? ಒಳ್ಳೆ ಗಿಡ ಬೆಳಿಲಿಕ್ಕೆ ಸಾಧ್ಯನೇ ಇಲ್ಲ ಅಲ್ಲಿ. ಅದಕ್ಕಾಗಿ ಅವ್ರು ಯಾರಿಗೂ ಬರಕ್ ತಾಕತ್ತಿಲ್ಲ. ಈ ಶಾಸ್ತ್ರೀಯ ಕಂಡ್ರೆ ಕೆಲವ್ರಿಗೆ ಆಗೋದೇ ಇಲ್ಲ. ಯಾಕಂದ್ರೆ ಅದು ಪಾಪದ ಫಲ. ಅದು ಬರ ಬಂದು ಕುಂತು ಕೇಳೋದಿಟ್ಟಿರ್ಲಿ, ಕಿವ್ಯಾಗ ಬಿಡಬಾರ್ದು ಅಂತ ಬೇರೆ ಬೇರೆ ಕುಂತು ಕಡೆ ಕುಂತು ಬಿಡ್ತಾವ. ಮತ್ತಿದ ಏನಂತೀರಿ? ಇದಕ್ಕ ಪಾಪದ ಫಲ. ಅದಕ್ಕೆ ಅವ್ರ ಅಂತ ಕಣದಾಗ ಏನ್ ತುಂಬಿರ್ತದ? ಕಸ ಕಡ್ಡಿ ತುಂಬಿರ್ತದ.
ಮತ್ತೆ ಕಸ ಕಡ್ಡಿ ತುಂಬಿದಂತ ಹೊಲ್ದಾಗ ಬಿತ್ತಕ್ ಹೋಗ್ತೀರ ನೀವು? ಬಿತ್ತಕ್ ಹೋಗಂಗಿಲ್ಲ. ಅದಕ್ಕೆ ಈ ಮಲ ವಿಕ್ಷೇಪ ದೋಷಗಳನ್ನ ಯಾರು ಕಳ್ಕೊಂಡಿರ್ತಾರೆ. ಮತ್ತೆ ಅದು ಕಲಿಯೋದು ಈಗ ನೀವೇನು ಕುಂಟಿ ಹೊಡಿಯೋದು ಏನೋ ಮಾಡ್ತಾರಲ್ಲ, ಏನು ಹೊಲ್ದಾಗ ಮಾಡ್ತಾರಲ್ರಿ, ಎಲ್ಲ ಕಸ ಕಡ್ಡಿ ತೆಗಿಯೋದಕ್ಕೆ ಮಾಡ್ತಾರಿಲ್ಲ. ಅದೇ ರೀತಿ ಅಂತಃಕರಣದಲ್ಲಿ ಕೂಡ ಸ್ವಚ್ಛ ಮಾಡ್ಬೇಕಾದ್ರೆ ಈ ಕರ್ಮೋಪಾಸನೆಗಳು ಜನ್ಮ ಜನ್ಮಾಂತರ ನಿಷ್ಕಾಮ ಕರ್ಮ ಮತ್ತೆ ಇಷ್ಟೆಲ್ಲ ಹೇಳಿದ್ರು ಕೂಡ ನೀವು ಕರ್ಮ ಮಾಡ್ತೀವಿ ಅಂದ್ರೆ ನಾವ್ ಎಲ್ಲಾನ ದೇವ್ರಿಗೆ ಜೀರ್ಣಂಸರ ಆಗ್ತೀವಿ ಅಂದ್ರೆ ಇಲ್ರಿ ನನ್ನ ಮಗನಿಗೆ ನೌಕರಿ ಆಗ್ಬೇಕಾದ್, ಇಲ್ರಿ ನನ್ನ ಮಗನಿಗೆ ಮಕ್ಳು ಆಗ್ಬೇಕಾಗಿತ್ತು ಅದಕ್ಕೆ ಬಿಡ್ಕೊಂಡಿದ್ದೆ ಅಂತ ಸುಮ್ನೆ ಯಾರು ಮಾಡ್ಯಾರ ಹೇಳ್ರಿ? ಮಾಡ್ತಾರೆ ಹೇಳ್ರಿ? ಏನಾದ್ರು ಒಂದು ಮನಸ್ಸಲ್ಲಿ ಇಟ್ಕೊಂಡಿರ್ತಾರೆ, ಈ ಕೆಲಸ ಆದ್ರೂ ನಾ ಮಾಡ್ತೀನಿ, ಇಲ್ಲಾದ್ರೂ ಮಾಡಂಗಿಲ್ಲ. ಅಂದ್ರೆ ಇವ್ರಿಗೆ ಎಂತ ಯಾವ ಜನ್ಮಕ್ ಮಾರ್ಗ ಸಿಗ್ತದೆ, ಜ್ಞಾನದ ಮಾರ್ಗ ಅವ್ರಿಗೆ. ಇವಾಗಾದ್ರೂ ಕೂಡ ಈ ಜನ್ಮಕ್ ಬಂದ್ರು ಕೂಡ ಎಲ್ಲೇನೋ ಒಂದು ದೇವ್ರಿಗೆ ಜೀರ್ಣಾಂಸರಾಗ ಅರಕೆ ಹೊತ್ತಿರ್ತಾರ. ಇಲ್ಲ ಹಂಗಾಗ್ಬೇಕಾಗಿತ್ತು, ಮಕ್ಳಾಗ್ಬೇಕಾಗಿತ್ತು, ಮೊಮ್ಮಕ್ಳಾಗ್ಬೇಕಾಗಿತ್ತು, ಅವ್ರಿಗೆ ಹಂಗಾಗ್ಬೇಕಾಗಿತ್ತು, ಹಿಂಗಾಗ್ಬೇಕಂತ ಮನಸ್ಸಿಗೆ ಇಷ್ಟು ಇಟ್ಕೊಂಡು ಅದ್ ಕೆಲಸ ಆಗ್ಯದು ಅಂತೇಳಿ ಅವಾಗ ಜೀರ್ಣಾಂಸರ ಹಾಕೋರು ಇವರೆಲ್ಲ. ಸುಮ್ನೆ ಮಾಡ್ತಾರೆ. ಏನಿಲ್ಲ ಇಲ್ಪ ನೀನೇ ಗತಿ ನೀನೇ ಮತಿ ಅಂತ ಎಲ್ಲ ಅನ್ಕೊಂಡು ನಿಷ್ಕಾಮ ಭಾವದಿಂದ ಯಾರು ಕರ್ಮಾದಿಗಳನ್ನ ಮಾಡ್ತಾರೆ. ಎಲ್ಲ ನಿಂದು 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 ಅಂತ ಮಾಡ್ಬೇಕು. ಏನೇ ಮಾಡ್ಲಿ ಕೂಡ ಅದ್ರಾಗ ನಿನ್ ಅಭಿಮಾನ ನಾ ಮಾಡಿದ್ದೀನಿ, ನಾ ಬಿಟ್ಟಿನಿ, ನೀನ್ ಏನೇ ಮಾಡೋದ್ರ ಫಲ ನಿರೀಕ್ಷೆ ನಿನ್ನ ಹತ್ರ ಇರಬಾರ್ದು. ಏನ್ ಕರ್ಮ ಮಾಡ್ಲಿ, ಉಪಾಸನೆ ಮಾಡ್ಲಿ, ಏನೇ ಮಾಡಿದ್ರು ಕೂಡ ಅಲ್ಲಿ ಯಾವಾಗ ಫಲಾಪೇಕ್ಷೆ ನಿನ್ನಲ್ಲಿ ಇರ್ಲಿಲ್ಲ ಅಂದ್ರೆ ಅದು ಅಂತಃಕರಣ ಶುದ್ಧಿ ಆಗಕ್ಕೆ ಮಾರ್ಗ ಸಿಗ್ತದೆ, ದಾರಿ ಸಿಗ್ತದೆ. ಅದು ಅಂತಃಕರಣ ಶುದ್ಧ ಮಾಡ್ತದ. ಅದು ಒಂದು ಜನ್ಮ ಜನ್ಮಾಂತರ ಮಾಡ್ಕೊಂಡು ಬಂದಾಗ ಅಂತಃಕರಣ ಶುದ್ಧ ಆಯ್ತಂದಾಗ ಅವಾಗ ಯಾಕೋ ಈ ಸಂಸಾರ ನನಗ್ ಒಲ್ಲ ಅನ್ಸಕತ್ರಿ, ಇದು ಹಿಂಗೆ ಅದು ಏಟ್ ಮಾಡಿದ್ರೆ ನಾ ಅಷ್ಟೇ ಅದ, ಏನೋ ಸ್ವಲ್ಪ ಗುರುಗಳತ್ತ ಯಾಕೋ ಹೋಗಿ ಸ್ವಲ್ಪ ಕೇಳ್ಬೇಕೇನೋ, ಹಂಗ ಮಾಡ್ಬೇಕೇನೋ, ಏಟಾದ್ರೂ ಇಟ್ಟೆ ಅದ ಏನೋ ಒಂಚೂರು ಪಡ್ಕೋಬೇಕೇನೋ ಅಂತ ಭಾವ ಅಲ್ಲಿ ಉತ್ಪತ್ತಿ ಆಗ್ತದೆ. ಯಾವಾಗ ಅಂತಃಕರಣ ಶುದ್ಧ ಆಗಿರ್ತದೆ, ಮೊದಲಿಂದ ಆಗಿರ್ತದಲ್ಲ. ಅದಕ್ಕೆ ಹಂಗಾಗಿ ಇಲ್ಲಿ ಏನಾಗ್ತದೆ, ನಿರ್ಮಲ ಅಂತಃಕರಣ ಉಳ್ಳವನ ಆದಾಗ ಮಾತ್ರ ಇದು ಮತ್ತೆ ಅಲ್ಲಿ ಏನಾಗ್ತದ, ಶಮ ದಮಾದಿಗಳು ಬರ್ತಾವ. ಅಲ್ಲಿ ವಿವೇಕ ಜಾಗೃತದ, ವಿವೇಕದಿಂದ ವೈರಾಗ್ಯ ಬರ್ತದ. ವೈರಾಗ್ಯ ಬಂತದ ಮನಸ್ಸು ಆ ಕಡೆ ಹೋಗಂಗಿಲ್ಲ. ಹೌದಿಲ್ಲ? ಯಾವಾಗ ಸತ್ಯ ಅದ ಮಿಥ್ಯ ಅದಂತ ಯಾವಾಗ ಅರ್ಥ ಆಯ್ತು ಅಂತಂದಾಗ ಅವಾಗ ಮನಸ್ಸು ಏನಾಗ್ತದ, ವೈರಾಗ್ಯ ಭಾವ ಬರ್ತದ. ಮಿಥ್ಯ ಇದ್ದು ತಗೊಂಡು ನಾನೇನ್ ಮಾಡಿ ಆ ಕಡೆ ಅನ್ಸ್ಲಿ. ಹೌದಿಲ್ಲ? ಮನಸ್ಸು ಹೋಗಂಗಿಲ್ಲ. ಮಿಥ್ಯ ಇದ್ದ ಸತ್ಯ ಯಾವ್ದು, ಮಿಥ್ಯ ಯಾವ್ದು, ನಿತ್ಯ ಯಾವ್ದು, ಅನಿತ್ಯ ಯಾವ್ದು ಅಂತ ಗೊತ್ತಾಯ್ತಂದ್ರ ಮನಸ್ಸು ಬಯಸಂಗಿಲ್ಲ, ಯಾವ್ದು ಬಯಸಂಗಿಲ್ಲ. ಅದಕ್ಕೆ ದೋಷ ದರ್ಶನ ಆಗ್ಬಿಡ್ತದ. ಅವಾಗ ಮನಸ್ಸು ಏನ್ ಮಾಡ್ತದ, ವೈರಾಗ್ಯ ಭಾವ ತೋಟಿತು ಅಂದಾಗ ಮನಸ್ಸು ಸುಮ್ಮನೆ ಒಂದ್ ಕಡೆ ಕುಂದ್ರಕ್ ಶುರು ಮಾಡ್ತದೆ ನಿನ್ನ ಮನಸ್ಸಿನಲ್ಲಿ. ಆವಾಗ ಕುಂದ್ರಕ್ ಶುರು ಮಾಡ್ತಂದ್ರೆ ಅದಕ್ಕೆ ಶಮ ಅಂತ ಹೇಳ್ತಾರೆ. ಶಮ ಅಂದ್ರೆ ಅದು ಬಾಹ್ಯದಲ್ಲಿ ಹೋಗದೆ ಮನಸ್ಸಿನಲ್ಲೇ ಇರುವಂತ ಶಾಂತವಾಗಿರ್ತದ. ಮತ್ತದು ಅದನ್ನ ಕೂಡ್ಸಿ ಅಲ್ಲಿ ಹೋಗ್ಬೇಡ ಅಂತ ಮನಸ್ಸು ಹಿಡಿದು ಒಳಗಾಗ್ತದನ್ನ. ಹೆಂಗಲ್ಲ, ಆ ಮನಸ್ಸಿಗೆ ದೋಷ ದರ್ಶನ ಆಯ್ತು ಅಂದಾಗ ಮನಸ್ಸು ತಾನೇ ಹೋಗಂಗಿಲ್ಲ, ಕೂತ್ಕೊಂಡ್ಬಿಡ್ತದ. ಆನಂದವಾಗಿ ತನ್ನ ಮನಸ್ಸಿನಲ್ಲಿ ತನ್ನ ಹೃದಯದಲ್ಲಿ ತಾನಾಗಿಬಿಡ್ತಾನಲ್ಲ, ಅದು ಶಮ. ಅಂದ್ರೆ ಅಂತಃಕರಣ ಪರಿಶುದ್ಧ ಆಗಿರ್ತದೆ, ಮನಸ್ಸು ಶಾಂತಿ ಏಕಾಗ್ರತೆ ಇರ್ತದಲ್ಲಿ ಇದ್ದಾಗ ದಮಾದಿ ಅಂದ್ರೆ ಇಂದ್ರಿಯಗಳನ್ನ ಹೊರಗ್ ಬಿಡದೆ, ಆಮೇಲೆ ಶ್ರದ್ಧೆ ಬರುವಂಥದ್ದು, ಗುರುವಾಕ್ಯ ಮೇಲೆ ಶ್ರದ್ಧೆ ಬರುವಂಥದ್ದು, ಮುಮುಕ್ಷತ್ವ ಬರುವಂಥದ್ದು, ಇವೆಲ್ಲ ಇದ್ದಾಗ ಈ ರೀತಿಯ ಭಾವದಲ್ಲಿ ಕೂಡಿರ್ತಾವ ವಿಚಾರಗಳು, ಸದ್ಗುಣಗಳು ಕೂಡಿರ್ತಾವಲ್ಲ, ಆ ಕೂಡಿದಂತ ಅಧಿಕಾರಿ ಈ ಗ್ರಂಥಕ್ಕೆ ಅಧಿಕಾರಿ. ಆ ಮನಸ್ಥಿತಿ ಏನಿರ್ತದಲ್ಲ, ಏನ್ ಹೇಳಿದಂಥವು ಈ ರೀತಿ ಮನಸ್ಸಿನಲ್ಲಿ ಆತನ ಬಲ್ಲಿ ಇದ್ದು ಅಂತಂದ್ರೆ ಈ ಗ್ರಂಥಕ್ಕೆ ಆತ ಅಧಿಕಾರಿ ಆಗ್ತಾನ. ಏನ್ ಕೇಳಿದ್ರು ಕೂಡ ಗೆದ್ದು ಬಿಡ್ತಾನ. ಸದ್ಗುರುನಾಥ ಹೇಳೋದೇ ತಡ ಗೊತ್ತಾಗಕ್ ಶುರು ಆಗಿಬಿಡ್ತದ, ಕೇಳ್ತಾನ. ಯಾಕಂದ್ರೆ ಮನಸ್ಸು ಸಂಪೂರ್ಣ ಇದರಲ್ಲೇ ತೊಡಗಿಸಿರ್ತಾನಂತ. ಇದು ಬಿಟ್ಟು ಇಲ್ರಿ ಅವ್ರ ಹಂಗ ಹೇಳ್ತಾನ, ನನ್ ಸಂಸಾರ ಬಹಳ ರುಚಿಕಟ್ಟಾಗಿ ಮಾಡ್ತಾನಂದ್ರೆ ಅಲ್ಲಿ ತಪ್ಪಿದ್ ನನ್ಬೇಕು. ಸಂಸಾರ ಯಾವಾಗ ರುಚಿ ಹಚ್ಚಿತ್ತು ಅಂದಾಗ ಇದು ಪರಮಾರ್ಥ ಕಹಿ ಆಗ್ತದ ಅವ್ರಿಗೆ. ಯಾಕಂದ್ರೆ ಇದು ಮಿಥ್ಯ ಬಂದಾಗ ಅದೇ ನಿಮಿತ್ತ ನಾವು ಬಂಗಾರ ಗಳಿಸ್ಬೇಕು, ರೊಕ್ಕ ಗಳಿಸ್ಬೇಕು ಅನ್ನೋಂಥ ತಲೆಗಳಿಗೆ ಇದು ಸತ್ಯ ಅನಿಸ್ತದ ಅವ್ರಿಗೆ. ಅದೇ ಸತ್ಯ ಅಂತ ತಿಳ್ಕೊಂಡಿರ್ತಾವ ಅವು. ರೊಕ್ಕ ಗಳಿಸೋದು ಬಂಗಾರ ಮಾಡ್ಬಾರ್ದಂತಲ್ಲ, ಸುಮ್ಮನೆ ಏಟ್ ಬರ್ತಾ ಖುಷಿಯಿಂದ ಹೋಗ್ಬೇಕು, ಅಟ್ಟೇನೆ ಸ್ವೀಕಾರ ಮಾಡ್ಬೇಕು. ಅದು ಬಿಟ್ಟು ದೊಡ್ಡ ದೊಡ್ಡ ಕೈ ಹಾಕಿ ಕುಂತ ಅದು ಬರ್ಲಿಲ್ಲ ಇದು ಬರ್ಲಿಲ್ಲ, ರೊಕ್ಕ ಗಳಿಸ್ಬೇಕು, ಬಂಗಾರ ಗಳಿಸ್ಬೇಕು, ಅದು ಗಳಿಸ್ಬೇಕು, ಇದು ಗಳಿಸ್ಬೇಕು ಅಂತ ಕುಂತು ಮನಸ್ಸು ಬಂತು ಅಂದಾಗ ಕತ್ ಅನ್ಬೇಕು, ಮುಗಿತದ. ಈ ಕಡೆ ಬರಂಗಿಲ್ಲ ಅವು. ಯಾವಾಗ ಅವು ನಮ್ಗೆ ಗೌಣ ಅನಿಸ್ತು, ಏಟ್ ಇದ್ದಷ್ಟು ಇರ್ಲಪ್ಪ, ಅಷ್ಟಾಗ ನಾನು ತೃಪ್ತಿ ಪಡ್ತೀನಿ, ಅದು ಅಟ್ಟೆ ಏಟ್ ಗಳಿಸಿದ್ರೆ ಅಟ್ಟೆ ಅದಂತ ಯಾವಾಗ ಭಾವ ಬಂತು, ಅದು ಒಲ್ಲ ಅನಿಸ್ತು, ಏಟ್ ಮಾಡಿದ್ರೆ ಇಟ್ಟೆ ಅದು ಹೋಗ್ಲ ಕಡೆ ಅಂತ ಮನಸ್ಸು ಅಲ್ಲಿ ಅನಿಸ್ತು ಅಂದಾಗ ಈ ಪಾರಮಾರ್ಥ ರುಚಿ ಹತ್ತದ. ಎರಡು ರುಚಿ ಹತ್ತಂಗಿಲ್ಲ, ಒಂದು ರುಚಿ ಹತ್ತಿದ್ರು ಇನ್ನೊಂದು ಕಹಿ ಆಗ್ತದ, ಒಂದು ಕಹಿ ಅನ್ಸಿದ್ರೆ ಇನ್ನೊಂದು ರುಚಿ ಹತ್ತದ. ಇಲ್ಲಿ ಸಂಸಾರ ಕಹಿ ಆಗ್ಬೇಕು, ಪಾರಮಾರ್ಥ ರುಚಿ ಆಗ್ತದೆ ಅಂದಾಗ ಆತ ಅಧಿಕಾರಿ ಆಗ್ತಾನೆ. ಇಲ್ಲಿ
ಮತ್ತೆ ಬಹಳಷ್ಟು ವಿಚಾರಗಳು ಅದಾವ. ಒಳ್ಳೆ ಅದ್ಭುತವಾದಂತ ಗ್ರಂಥ ಎಲ್ಲಾನು ಹೇಳಿದಾರ. ಇಂಥ ಅವಕಾಶ, ಇಂಥ ಒಂದು ವಿಷಯಾದಿಗಳ ಈ ಮಾಯದ ಪ್ರಪಂಚ ಎಲ್ಲವನ್ನು ಮಾಯ ಮಾಡಿಬಿಡ್ತದ. ನಾವು ಮಾಯ, ಮನಸ್ಸು ಮಾಯ, ಎಲ್ಲ ಮಾಯಾ ಪ್ರಪಂಚ ಇದು. ಇಂಥದ್ರಲ್ಲೇ ನಾವು ನಿಜ ವಸ್ತುವನ್ನು ಕಾಣ್ಕೊಳ್ಬೇಕಾಗ್ಯದ. ಭಗವಂತ ಅವಕಾಶ ಕೊಟ್ಟಿದ್ದಾನ. ಶರೀರ ಹೋಗೋದು ಎಲ್ಲರಿಗೂ ನಿಶ್ಚಿತ. ಶರೀರ ಯಾವ್ದು ಶಾಶ್ವತ ಅಲ್ಲ. ಎಲ್ಲ ದಿವಸ ಕಾಲಗಳನ್ನು ಹಂಗೆ ಹೋಗ್ತಾ ಇದ್ದಾವ. ಯಾವ್ದು ಶಾಶ್ವತ ಅಲ್ಲ. ಆದ್ರ ಗುರುನಾಥ್ ಹೇಳಿದಂತ ವಾಕ್ಯಗಳು ಯಾವತ್ತೂ ಇರುವಂತವು, ಶಾಶ್ವತವಾಗಿರುವಂತದ್ದು ಸತ್ಯದ ವಾಕ್ಯಗಳು. ಅವೆಲ್ಲ ವಿಷಯಗಳ ಕಡೆ ಭಾವ ಹಾಕದೆ ನಾವು ಯಾವ ತೀವ್ರ ತರದಿಂದ ಗುರುವಾಕ್ಯದ ಕಡೆ ನಾವು ಮನಸ್ಸಿಟ್ಟಾಗ ಖಂಡಿತ ನಾವು ಗೆಲ್ಲುತ್ತೀವಿ. ಅದಕ್ಕೆ ಹೆಚ್ಚೆಚ್ಚು ಮನಸ್ಸನ್ನು ಪ್ರಯತ್ನ ಪೂರ್ವಕವಾಗಿ ಇದನ್ನು ಕೇಳುವಂತ ಭಾವ ನಮ್ಮೆಲ್ಲರಿಗೂ ಗುರುಗಳು ಕೊಡ್ಲಿ ಅಂತ ಹೇಳುವಂತ ಎರಡು ಮಾತು ಗುರುಗಳು ಕರ್ಪಿಸಿ ಹಾರ.